100% ಡಿಸ್ಟಿಂಕ್ಷನ್, ಅಂದರೆ ಎಷ್ಟು ಜನ ಅಟೆಂಡ್ ಆಗಿದ್ದಾರೋ ಅಟೆಂಡ್ ಆದಂಥ ಅಷ್ಟೂ ಜನ 85%ಗಿಂತ ಅಧಿಕ ಮಾರ್ಕ್ಗಳನ್ನು ಪಡೆದಿದ್ದಾರೆ. ನರ್ಸರಿನೂ ಫ್ರೀ, ಎಕ್ಸ್ಟ್ರಾ ಕೋರ್ಸಸ್ಗಳನ್ನು ಫ್ರೀ ಕೊಡ್ತೀರಿ. ಅದ್ರ ಜೊತೆ SLC ಮಕ್ಕಳನ್ನು ಡಿಸೆಂಬರಿಂದ ಎಕ್ಸಾಮ್ ಆಗೋವರೆಗೂ ನೀವೇ ಅವರನ್ನು ಉಳಿಸ್ಕೊಂಡು ಅವ್ರಿಗೆ ಊಟ ಪಾಠ ಕೊಟ್ಟು ಅವ್ರನ್ನ ಡಿಸ್ಟಿಂಕ್ಷನ್ ಪೂರ್ಣ ವಸತಿ ವ್ಯವಸ್ಥೆ, ಊಟ ತಿಂಡಿ ಮತ್ತು ಟ್ಯೂಷನಿಂಗ್, ನೈಟ್ ಟ್ಯೂಷನಿಂಗ್ ಏನು ಮಾಡ್ತೀವಿ ಇವೆಲ್ಲವುಗಳು ಕೂಡ ಉಚಿತವಾಗಿ ನಡೆಯುತ್ತೆ. ಸಂಸ್ಕಾರಯುತ ಶಿಕ್ಷಣ ಸಿಕ್ಕಿದಾಗ ಮಗು ನಾಳೆ ಸಮಾಜದ ಒಂದು ಗೌರವದ ಸ್ಥಾನ ಅಲಂಕರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೋಡಿ, ಇಲ್ಲಿ ಒಂದು ಭಾಷೆಯ ಕಲಿವಿಕೆ ಆಗ್ತಾ ಇದೆ ಹೊರತು ಸಂಸ್ಕೃತಿಯ ಹೇರಿಕೆ ಅಲ್ಲ. ನರ್ಸರಿ ಏನಿದೆ, ನರ್ಸರಿ ಅನ್ನುವಂಥದ್ದು ನಮ್ಮದು ಸಂಪೂರ್ಣವಾಗಿ ಉಚಿತ ಶಿಕ್ಷಣದಲ್ಲಿ ನಡೆಯುತ್ತೆ. ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಈ ಶಾಲೆ ಒಂದು ಉತ್ತಮ ಶಾಲೆ, ಹಾಗಾಗಿ ನನ್ನ ಮಗಳನ್ನು ನಾನು ಈ ಶಾಲೆಗೆ ಹಾಕಿದೆ. ನಾನು ಕೊಟ್ಟ ಹಣಕ್ಕೆ ತನ್ನ ಮಗುವಿಗೆ ಸಿಕ್ಕಿದ ಶಿಕ್ಷಣ ಮತ್ತು ಸಂಸ್ಕಾರ ಅನ್ನುವಂಥದ್ದು ಆ ಪೋಷಕರಿಗೆ ವಾಪಸ್ ಸಿಕ್ಕಿದಾಗ ಅಲ್ಲಿ ಮನಿ ಅನ್ನುವಂಥದ್ದು ಮ್ಯಾಟ್ರ್ ಆಗೋದಿಲ್ಲ. ನಾವು ಹಣ ಖರ್ಚು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆ ಹಣ ಖರ್ಚು ಮಾಡಿದ್ದಕ್ಕೆ ನಮಗೆ ರಿಟರ್ನ್ಸ್ ಬರಬೇಕು ಈ ಮಕ್ಕಳಿಂದ. ಅಂದರೆ ಪೋಷಕರ ಬಯಕೆಗಳೇನಿರುತ್ತೆ, ನನ್ನ ಮಗು ಒಳ್ಳೆ ಶಿಕ್ಷಣ ಪಡಿಬೇಕು, ಆ ಉದ್ದೇಶಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ. SLC ಮಕ್ಕಳನ್ನು ಡಿಸೆಂಬರಿಂದ ಎಕ್ಸಾಮ್ ಆಗೋ ತನಕ ನಮ್ಮಲ್ಲೇ ಇಟ್ಕೊಳ್ತೇವೆ. ಟೀಚರ್ ಅವರೊಟ್ಟಿಗೆ ಇರ್ತಾರೆ. ಮಕ್ಕಳಿಗೆ ರಾತ್ರಿ 10 ಗಂಟೆ ತನಕ, ಬೆಳಿಗ್ಗೆ 5 ಗಂಟೆಯಿಂದ ಮಕ್ಕಳಿಗೆ ದೈನಂದಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ನಡೆಯುತ್ತೆ. ಹಿಂದಿನ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ರಿಸಲ್ಟನ್ನು ಕೊಟ್ಟಂಥ ಶಾಲೆ ನಮ್ಮ ಬೆಳವಣಿಗೆ ಇಲ್ಲಿಗೆ ನಿಂತಿಲ್ಲ. ಈಗ ನಮ್ಮ ಶಾಲೆ ವಸತಿಯುತ ಶಿಕ್ಷಣ ಶಾಲೆಯಾಗಿ ಪರಿವರ್ತನೆ ಆಗಿದೆ. ಸ್ನೇಹಿತರೆ ನಮಸ್ಕಾರ. ಯೂಶ್ವಲಿ ಭಾರತದಲ್ಲಿ ಎಜುಕೇಷನ್ ಸಿಸ್ಟಮ್ ಅಂದರೆ ಶೈಕ್ಷಣಿಕ ಪದ್ಧತಿ ಬಗ್ಗೆ ಆಗಾಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಯಾಕಂದರೆ ಭಾರತದ ಮೌಲ್ಯ ಅಂತ ಕರೆಸ್ಕೊಳ್ಳುವ ಎಜುಕೇಷನ್ ಸಿಸ್ಟಮ್ ಇತ್ತೀಚಿನ ದಿನದಲ್ಲಿ ಬೇರೆ ಬೇರೆ ಎರವಲು ಪಡೆದುಕೊಂಡು ಕಂಪ್ಲೀಟಾಗಿ ಒಂದು ರೀತಿ ಇಂಟರ್ನ್ಯಾಷನಲ್ ಎಜುಕೇಷನ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಗಿದೆ. ಮೌಲ್ಯಾಧಾರಿತ ಶಿಕ್ಷಣ, ಸಂಸ್ಕೃತಿ, ಮಾನವೀಯತೆ ಇದೆಲ್ಲವನ್ನು ಕಲಿಸ್ತಾ ಇದ್ದಂಥ ಭಾರತದ ಎಜುಕೇಷನ್ ಸಿಸ್ಟಮ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಈಗ ಕೇವಲ ಓದು ಓದು ಓದು, ಫಿಸಿಕ್ಸು, ಮ್ಯಾಥ್ಸು, ಸೈನ್ಸು ಅಂಥೇಳಿ ಕೇವಲ ಮಕ್ಕಳ ತಲೆಯಲ್ಲಿ ಮೌಲ್ಯರಹಿತ ಶಿಕ್ಷಣವನ್ನು ತುಂಬುವಂಥ ಕೆಲಸ ನಡೀತಾ ಇದೆ. ಇದು ನಮ್ಮ ದೌರ್ಭಾಗ್ಯ ಅಂತ ನಾವು ಪ್ರತಿ ಬಾರಿಯೂ ಮಾತಾಡ್ತಾ ಇರ್ತೀವಿ. ಆದರೆ ಇವೆಲ್ಲದಕ್ಕಿಂತ ಭಿನ್ನವಾಗಿ ಮೌಲ್ಯಾಧಾರಿತ ಶಿಕ್ಷಣ, ಗುರುಕುಲ ಶಿಕ್ಷಣ ಪದ್ಧತಿ ಅಥವಾ ಪ್ರಾಚೀನ ಭಾರತೀಯ ಶಿಕ್ಷಣ ಪದ್ಧತಿಯ ನಡುವೆ ನಡೀತಾ ಇರುವಂಥ ಒಂದು ಶಾಲೆಯನ್ನು ನಿಮಗೆ ಪರಿಚಯ ಮಾಡಬೇಕು ಅನ್ನೋದರೆ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ. ಹಾಗಾದರೆ ಈ ಶಾಲೆ ಎಲ್ಲಿದೆ, ಹೇಗಿದೆ, ಯಾರದ್ದು ಈ ಶಾಲೆ, ಬನ್ನಿ ಪರಿಚಯ ಮಾಡಿಕೊಡ್ತೀನಿ. ಲೆಟ್ಸ್ ಫಾಲೋ. ನಮಸ್ತೆ. ವೀಕ್ಷಕರೇ ಬನ್ನಿ, ನಾನು ಈಗಾಗಲೇ ಮಾತಾಡ್ತಾ ಇದ್ನಲ್ಲ ಒಂದು ಇಂಡಿಯನ್ ಸಿಸ್ಟಮ್ ಆಫ್ ಎಜುಕೇಷನ್ ಬಗ್ಗೆ, ಅದರ ದ ವಿಷನ್ ಬಿಹೈಂಡ್ VSS CBSE ಸ್ಕೂಲ್. ಇವರೇ ಪ್ರತಾಪ್ ಹೆಗಡೆ ಮಾರಾಳಿ ಅವರು. ಅವರನ್ನು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಪ್ರಣೂತ್ ಅಂತ ಹೇಳಿ, ನ್ಯೂಸ್ ನೆಕ್ಸ್ಟಿಂದ. ಸರ್, ಉದ್ಯಮ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಬದುಕಿಗೆ ಬೇಕಾಗೋ ಒಂದು ಮೇಜರ್ ಬೇಕಾಗೋ ಒಂದು ಪಾಯಿಂಟ್. ಈ ಎಜುಕೇಷನ್ ಅನ್ನೋದು ಕೂಡ ಇತ್ತೀಚಿನ ದಿನದಲ್ಲಿ ಉದ್ಯಮ ಆಗಿದೆ. ಅಂಥ ಟೈಮಲ್ಲಿ VSS ಯಾಕೆ ಶಿಕ್ಷಣ ಉದ್ಯಮ ಆಗಿದೆಯೋ ಇಲ್ಲೋ ಅನ್ನೋ ಪ್ರಶ್ನೆಗೆ ನಾನು ಅದಕ್ಕೆ ಯಾವುದೇ ಸರಿ ತಪ್ಪು ಎರಡನ್ನೂ ನಾನು ಹೇಳೋದಿಲ್ಲ. ಓಕೆ. ಆದರೆ ನಮ್ಮ VSS ನಮ್ಮ ಸಂಸ್ಥೆ ಮಕ್ಕಳಿಗೆ ಸಂಪ್ರದಾಯದ ಮೂಲಕ ಇವತ್ತು ಏನು ಮಕ್ಕಳಲ್ಲಿ ಇವತ್ತು ಪೇರೆಂಟ್ಸ್ಗಳಲ್ಲಿ ಭಯ ಇದೆ, ನನ್ನ ಮಗುಗೆ ಸಂಪ್ರದಾಯಗಳಿಲ್ಲ ಅಥವಾ ನನ್ನ ಮಗು ಆಚಾರ ವಿಚಾರಗಳ ಹಿಂದುಳಿದಿದೆ ಅನ್ನುವ ಭಯ ಇವತ್ತು ಹೆಚ್ಚಿನ ಪೇರೆಂಟ್ಸ್ಗಳಲ್ಲಿದೆ. ಅದನ್ನು ನೀಡುವ ನಿಟ್ಟಿನಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡುವ ಕೆಲಸವನ್ನು VSS ಮಾಡ್ತಾ ಇದೆ. ಹೇಗೆ ಸರ್, ಈಗ ಸಾಮಾನ್ಯವಾಗಿ ನಮ್ಮ ಪೇರೆಂಟ್ಸಲ್ಲೇ ಒಂದು ಮೈಂಡಲ್ಲಿ ಒಂದಿದೆ, ನನ್ನ ಮಗು ಜಾಸ್ತಿ ಹೊರಗಡೆ ಹಬ್ಬ ಹರಿದಿನ ಅಂತ ಹೋದರೆ ಓದಲ್ಲ, ನನ್ನ ಮಗು ಮನೆ ಫಂಕ್ಷನ್ ದಿವಸ ಮೇಲೆ 10ನೇ ಕ್ಲಾಸ್ ಇದ್ದರೆ ಓದಲಿ, ಫಂಕ್ಷನ್ಗೆ ಭಾಗಿಯಾಗೋದು ಬೇಡ, ನಮ್ಮ ಸಂಸ್ಕಾರ ಆಚಾರ ವಿಚಾರ ಏನೇ ಇದ್ರೂ ಅದು ಮತ್ತೆ SLC ಆದಮೇಲೆ ಕಂಟಿನ್ಯೂ ಮಾಡಲಿ, ಅವ್ನು ಈಗ ಓದಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಅಲ್ಲ, ಸಂಸ್ಕಾರ ಅನ್ನೋದಕ್ಕೂ ಹಬ್ಬ ಹರಿದಿನಗಳನ್ನುವುದಕ್ಕೂ ವ್ಯತ್ಯಾಸ ಇದೆ. ಸಂಸ್ಕಾರ ಅನ್ನೋದು ಅವನ ದೈನಂದಿನ ನಡತೆಗಳಲ್ಲಿ ಗುರು ಹಿರಿಯರು ಅಥವಾ ಶಿಕ್ಷಕರು ಅಥವಾ ಸಮಾಜದೊಂದಿಗೆ ಯಾವ ರೀತಿಯಲ್ಲಿ ಮಾತನಾಡಬೇಕು, ಗುರು ಹಿರಿಯರನ್ನು ಅಥವಾ ಸಮಾಜದ ಹಿರಿಯರನ್ನು ಯಾವ ರೀತಿಯಲ್ಲಿ ಮಾತಾಡಿಸ್ಬೇಕು ಅನ್ನೋದನ್ನು ಸಂಸ್ಕಾರ ಕಲಿಸುತ್ತೆ. ಹಬ್ಬ ಹರಿದಿನಗಳು ಧಾರ್ಮಿಕತೆಯ ಪ್ರತೀಕ. ನಾವು ಇಲ್ಲಿ ಕಲಿಸ್ತಾ ಇರುವಂಥದ್ದು ಸಂಸ್ಕಾರವನ್ನು. ಓಕೆ. VSS ಅಲ್ಲಿ ಎಜುಕೇಷನ್ ಇಂಪಾರ್ಟೆಂಟಾ ಅಥವಾ ಸಂಸ್ಕಾರ ಇಂಪಾರ್ಟೆಂಟಾ? ಯಾವುದನ್ನು ಜಾಸ್ತಿ ಪ್ರೆಷರೈಸ್ಡ್ ಆಗಿ ಅಥವಾ ಸ್ಟ್ರೆಸ್ಫುಲ್ ಆಗಿ ನೀವು ಕಲಿಸ್ತೀರಿ? ಸಂಸ್ಕಾರಯುತ ಶಿಕ್ಷಣ
ಓಕೆ. ಇದರಲ್ಲಿ ಪ್ರಥಮ ದ್ವಿತೀಯ ಅನ್ನುವ ಯಾವುದೇ ಪ್ರಶ್ನೆಗಳಿಲ್ಲ. ಸಂಸ್ಕಾರಯುತ ಶಿಕ್ಷಣ ಸಿಕ್ಕಿದಾಗ ಮಗು ನಾಳೆ ಸಮಾಜದ ಒಂದು ಗೌರವದ ಸ್ಥಾನ ಅಲಂಕರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ. ನನ್ನ ಮಗಳು ಕನ್ನಡ ಮಾಧ್ಯಮದಲ್ಲಿ ಓದಿದವಳು 5ನೇ ತರಗತಿವರೆಗೆ. ಅದರ ನಂತರ ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಈ ಶಾಲೆ ಒಂದು ಉತ್ತಮ ಶಾಲೆ, ಹಾಗಾಗಿ ನನ್ನ ಮಗಳನ್ನು ನಾನು ಈ ಶಾಲೆಗೆ ಹಾಕಿದೆ 6th ಸ್ಟ್ಯಾಂಡರ್ಡ್ಗೆ. ಇಲ್ಲಿ ಬಂದ ಮೇಲೆ ಒಳ್ಳೆಯ ವಿದ್ಯಾಭ್ಯಾಸ, ಹಾಗೆ ಇಲ್ಲಿ ಟೀಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಒಳ್ಳೆಯ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ, ಒಳ್ಳೆ ಉತ್ತಮ ಗುಣಮಟ್ಟದ ಒಂದು ವಿದ್ಯಾಭ್ಯಾಸ ಹೇಳಿಕೊಟ್ಟಿದ್ದಾರೆ. ಸಂಸ್ಕಾರ ಇನ್ ಟರ್ಮ್ಸ್ ಹೇಗೆ ಮಗು ಶಾಲೆ ಎಂಟರ್ ಆದಾಗಿಂದ ಮನೆಗೆ ಹೋಗೋವರೆಗೂ ಇಲ್ಲಿನ ಪದ್ಧತಿಗಳು ಹೇಗಿರುತ್ತೆ? ನಾನು ಕೇಳಿಸ್ಕೊಂಡೆ ಮಾತಾಜಿ ಅಂತ ಕರೀತಾರೆ, ಗುರೂಜಿ ಅಂತ ಕರೀತಾರೆ. ಅದು ಬಿಲ್ಡಿಂಗಿಗೆ ಸೀಮಿತನಾ? ಮನೆಗೆ ಹೋದ್ಮೇಲೂ ಮಕ್ಕಳಲ್ಲಿ ಆ ಸಂಸ್ಕಾರ ಉಳಿಯೋದಕ್ಕೆ VSS ಏನು ಮಾಡ್ತಾ ಇದೆ? ಬೆಳಿಗ್ಗೆ ವಾಹನದ ಮೂಲಕ ಮಕ್ಕಳು ಬರ್ತಾರೆ. ಅಲ್ಲಿಂದ ಮಕ್ಕಳಿಗೆ ಶಾಲಾ ನಮ್ಮ ಕೈಗೆ ಏನು ಮಕ್ಕಳು ಬರ್ತಾರೆ ಅಲ್ಲಿಂದ ನಮ್ಮದು ಪ್ರಾರಂಭ ಆಗತ್ತೆ. ಬೆಳಿಗ್ಗೆ ಶಾಲಾ ಪ್ರೇಯರ್ಗಳಿರ್ಬೋದು, ಊಟದ ಸಂದರ್ಭಗಳಿರ್ಬೋದು, ಅಥವಾ ನಮ್ಮ ಗುರುಗಳನ್ನು ಸಂಬೋಧಿಸುವ ರೀತಿ ಇರ್ಬೋದು. ಇವುಗಳೆಲ್ಲವೂ ಕೂಡ ಎಲ್ಲೆಲ್ಲಿ ನಮಗೆ ಪಠ್ಯೇತರ ಸಂದರ್ಭವನ್ನು ಬಿಟ್ಟು ಎಲ್ಲೆಲ್ಲಿ ಮಕ್ಕಳಿಗೆ ನಡತೆಯನ್ನು ಕಲಿಸಲಿಕ್ಕೆ ಸಾಧ್ಯವೋ ಆ ಸಂದರ್ಭದಲ್ಲಿ ಕಲಿಸ್ತೇವೆ. ಮನೆಗಳಲ್ಲಿ ಆದ ಸಂಸ್ಕಾರಗಳನ್ನು ಕಲಿಸುವಂಥದ್ದು ಅದು ಮನೆಯವರಿಗೆ ಬಿಟ್ಟಂಥ ವಿಚಾರ. ಸರ್, ಸ್ಟೇಟ್ ಮತ್ತು CBSE ಅನ್ನೋ 2 ಸಿಲೆಬಸ್ಸು. ಸ್ಟೇಟ್ ಸಿಲೆಬಸ್ಸಲ್ಲಿ ನಾನು ತಿಳ್ಕೊಂಡಂಗೆ ಅಥವಾ ಜನ ತಿಳ್ಕೊಂಡಂಗೆ ಕಾಮನ್, ಸ್ಟೇಟ್ ಸಿಲೆಬಸ್ಸಲ್ಲಿ ಮಕ್ಕಳು ಸ್ವಲ್ಪ ಫ್ರೀ ಇರ್ತಾರೆ. CBSE ಸಿಲೆಬಸ್ಸು ಅಂತಂದರೆ ಮಕ್ಕಳಿಗೆ ಸ್ವಲ್ಪನೂ ಫ್ರೀ ಇರಲ್ಲ. ಎನಿ ಟೈಮ್ ಓದ್ತಾ ಇರಬೇಕು, ಪರೀಕ್ಷೆಗಳಿರುತ್ತೆ, ಅವರು ಕಂಪ್ಲೀಟಾಗಿ ಎಜುಕೇಷನ್ ಬೇಸ್ಡಾಗೇ ಇರಬೇಕಾಗುತ್ತೆ. ಮಕ್ಕಳನ್ನು ಇವತ್ತು ಅಮ್ಮ ಅಪ್ಪ ಅಂತಿದ್ದಂಥ ಮಕ್ಕಳನ್ನು ಮಾಮ್ ಡ್ಯಾಡ್ ಅಥವಾ ಮಾವ ಅತ್ತೆ ಅಂತಿದ್ದವರು ಈಗ ಅಂಕಲ್ ಅನ್ನುವಂಥ ಮಾತುಗಳಿಗೆ ಟರ್ನ್ ಆಗೋದಕ್ಕೆ CBSE ಎಜುಕೇಷನ್ ಭಾಳ ದೊಡ್ಡ ಪ್ರಭಾವ ಬೀರಿದೆ ಅಂತ ಹೇಳ್ತಾರೆ. ಬಟ್ VSS CBSE ಈಸ್ ಆ್ಯಸ್ ಲೈಕ್ ಆ್ಯಸ್ ಅದರ್ CBSE ಸ್ಕೂಲ್ ಅಂತಂತೀರಾ? ವಾಟ್ ಈಸ್ ಡಿಫ್ರೆಂಟ್? ನಾನೀಗ ಹೇಳಿದ್ನಲ್ಲ ಸಂಸ್ಕಾರ, ಈ CBSE ಸಂಪೂರ್ಣವಾಗಿ ಮಗು CBSEಯಲ್ಲಿ ಕಷ್ಟ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಓಕೆ. ಆದರೆ ಅದೊಂದು ನವೀನ ಸಂಶೋಧನೆಗೊಳಪಟ್ಟ ಮಕ್ಕಳ ಎಜುಕೇಷನಿಗೆ ಸಹಕಾರಿಯಾಗತ್ತೆ ಅನ್ನೋ ರೀತಿಯಲ್ಲಿ ರೂಪಿಸಲ್ಪಟ್ಟಂಥ ಒಂದು ಪಠ್ಯಕ್ರಮ. ಓಕೆ. ಮತ್ತು ಅದರಿಂದಾಗಲಿ ಮಕ್ಕಳ ಸಂಸ್ಕಾರಕ್ಕೆ ಪೆಟ್ಟು ಬಿತ್ತು ಅನ್ನೋದು ಅದು ನಮ್ಮ ತಪ್ಪು ತಿಳುವಳಿಕೆ. ಯಾಕಂದರೆ ಮನೆಯಲ್ಲಿ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಸಂಬೋಧಿಸಲಿಕ್ಕೆ ಹೇಳ್ತಾರೋ ಮಕ್ಕಳು ಅದೇ ರೀತಿಯಲ್ಲಿ ಸಂಬೋಧಿಸ್ತಾರೆ. ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಹೋಗಿ ಮಕ್ಕಳು ಹಾಳಾದರು, ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ ಮಕ್ಕಳ ಬಾಯಲ್ಲಿ ಕನ್ನಡ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಿಲ್ಲ, ಮಕ್ಕಳು ಕನ್ನಡದ ಪಠ್ಯನೇ ನೋಡಲ್ಲ, ಮೊಬೈಲಲ್ಲಿ ಇಂಗ್ಲೀಷ್ ನೋಡ್ಕೊಂಡು ಕೂರ್ತವೆ. ಇಂಗ್ಲೀಷ್ ಮೀಡಿಯಮ್ ಅನ್ನುವಂಥ ಒಂದು ಎಜುಕೇಷನ್ ಏನಿದೆ ಅದು ಭಾರತೀಯ ಸತ್ವವನ್ನು ಕಂಪ್ಲೀಟಾಗಿ ಮಗುವಿನಿಂದ ಹಿಂಡಿ ಹೊರಗಡೆ ಇರುವ ವೆಸ್ಟರ್ನ್ ಕಲ್ಚರನ್ನು ಮಗು ಒಳಗಡೆ ತುಂಬಿದ ಹಾಗೆ ಅನ್ನುವಂಥ ಒಂದು ನಾರ್ಮಲ್ ಡಿನೋಷನ್ ಇದೆ ಸೊಸೈಟಿನಲ್ಲಿ. ನೋಡಿ, ಇಲ್ಲಿ ಒಂದು ಭಾಷೆಯ ಕಲಿವಿಕೆ ಆಗ್ತಾ ಇದೆ ಹೊರತು ಸಂಸ್ಕೃತಿಯ ಹೇರಿಕೆ ಅಲ್ಲ. Myself Kushi Segde from class 8. For me, my school is more than simply an educational institution. It is also my second family which I established during my childhood. A family of wonderful friends, outstanding teachers and a fond of school memories. ಇಲ್ಲಿ ಕೇವಲ ಒಂದು ಮಗು ಒಂದು ಕನ್ನಡ ಹೇಗಿರುತ್ತೋ ಅಥವಾ ಇನ್ನೊಂದು ಲ್ಯಾಂಗ್ವೇಜ್ಗಳು ಹಿಂದಿಯ ಥರದಲ್ಲಿ ಒಂದು ಲ್ಯಾಂಗ್ವೇಜ್ ಇರುತ್ತೋ, ಇಂಗ್ಲೀಷು ಕೂಡ ಅಷ್ಟೇ ಒಂದು ಲ್ಯಾಂಗ್ವೇಜ್. ಇಲ್ಲಿ ಸಂಸ್ಕೃತಿಯ ಹೇರಿಕೆಗಳು ನಡೀತಾ ಇಲ್ಲ. ಭಾರತೀಯ ಸಂಸ್ಕೃತಿಯ ಆಧಾರದ ಮೇಲೆ ಶಿಕ್ಷಣಗಳು, ಭಾರತೀಯ ಸಂಸ್ಕೃತಿಗಳ ಹಬ್ಬ ಹರಿದಿನಗಳೇನಿದೆ ಅದರ ರೀತಿಯಲ್ಲಿ ಆಚರಣಾ ಕಾರ್ಯಕ್ರಮಗಳು ನಡೀತಾ ಇದೆ. ಕೇವಲ ಭಾಷೆ ಕಲಿಕೆ ಮಾತ್ರ. ಓಕೆ. ಸೊ ಇಂಗ್ಲೀಷ್ ಮೀಡಿಯಂ ಅಂತಂದ್ರೆ ಕಂಪ್ಲೀಟ್ ಆಗಿ ನಾನು ವೆಸ್ಟರ್ನ್ ಕಲ್ಚರ್ ಕಲಿಸಲ್ಲ, ಬೆಸ್ಟ್ ಭಾಷೆ ಇಂಗ್ಲೀಷ್ ಮಾತ್ರ ಕಲಿಸ್ತೀವಿ. ಮಕ್ಕಳ ಮುಂದಿನ ಶೈಕ್ಷಣಿಕ ಬದುಕು ಅಥವಾ ಉದ್ಯೋಗದ ಬದುಕಿಗೆ ಇಂಗ್ಲೀಷ್ ಅನಿವಾರ್ಯ. ಆದ್ದರಿಂದಾಗಿ ಆ ಅನಿವಾರ್ಯತೆಗೆ ಏನು ಬೇಕೋ ಆ ಲ್ಯಾಂಗ್ವೇಜ್ಗಳನ್ನು ಮಕ್ಕಳು ಕಲಿತಾ ಇದ್ದಾರೆ. ಇರೋದೀಗ 1-2 ಮಕ್ಕಳು, ನಾಳೆ ನಮಗೆ ಒಂದು ಆಸೆ ಇರ್ತದೆ, ನಮ್ಮ ಮಕ್ಕಳು ಹೀಗಿರ್ಬೇಕು, ನಮ್ಮ ಜೊತೆಗೆ ಇರಬೇಕು, ಅವರಿಗೆ ನಮಗೂ ಒಳ್ಳೇದಾಗಬೇಕು, ನಮ್ಮ ದೇಶಕ್ಕೆ ಕೂಡ ಒಳ್ಳೇದಾಗಬೇಕು, ಅವರಿಂದ ಇನ್ನೊಬ್ಬರಿಗೆ ಇನ್ನೊಂದು ಆಗಬಾರ್ದು, ಅನ್ಯಾಯ ಆಗಬಾರ್ದು ಅಂತ, ಅಥವಾ ಆ ಮಕ್ಕಳು ಹಾಳಾಗಬಾರ್ದು, ದಾರಿ ತಪ್ಪಬಾರ್ದು ಎನ್ನುವಂಥ ವಿಚಾರ ಇರ್ತದೆ. ಅದಕ್ಕೆ ಎಲ್ಲವನ್ನ ಕೂಡ ನಾವು ಮನೆಯಲ್ಲಿ ಕೂಡ ಮಕ್ಕಳನ್ನು ಹಿಡಿದು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಶಿಕ್ಷಣದ ಮೂಲಕ ಅವರನ್ನು ಬಹಳಷ್ಟು ಮಟ್ಟಿಗೆ ಬದಲಾವಣೆ ತರಬಹುದು. ಅದು ಈ ಶಿಕ್ಷಣ ಸಂಸ್ಥೆಯಲ್ಲಿ ಆಗ್ತಾ ಇದೆ. ಸರ್, ಇದು 2 ಎಕ್ಸ್ಟ್ರೀಮ್ಸ್ ಅಂತ ಅನ್ಸುತ್ತೆ. CBSE ಆ್ಯಂಡ್ ಸಂಸ್ಕಾರಯುತ ಶಿಕ್ಷಣ ಇವೆರಡನ್ನು ಕಂಬೈನ್ ಮಾಡಿದವ್ರು ಬಹಳ ಕಮ್ಮಿ ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ. ಕಂಬೈನ್ ಮಾಡಬೇಕು ಅನ್ನುವಂಥ ಆಲೋಚನೆ, ಆ ಪ್ಲಾನ್ ಎಲ್ಲಿಂದ ಆರಂಭ ಮತ್ತು ಯಾಕೆ ಅದು ಆರಂಭ ಆಯಿತು, ಏನು ಸ್ಪಾರ್ಕ್ ಆಯಿತು ಪ್ರತಾಪ್ ಹೆಗಡೆ ಅವರಿಗೆ? ನೋಡಿ, 15 ವರ್ಷದ ಕೆಳಗೆ 20 ವರ್ಷ ಕೆಳಗೆ ಆಂಗ್ಲ ಮಾಧ್ಯಮ ಶಾಲೆಗೆ ಮಕ್ಕಳನ್ನು ಪೇರೆಂಟ್ಸ್ ಕಳಿಸುವಾಗ
ಅವರು ಸಂಸ್ಕಾರದ ಬಗ್ಗೆ ಆಲೋಚನೆಯನ್ನು ಮಾಡಿರಲಿಲ್ಲ. ಹೌದು. ಅಂದ್ರೆ ಆವಾಗ ಅದ್ರ ಭಯನೂ ಇರಲಿಲ್ಲ. ಬಟ್ ಬೆಳೀತಾ ಬಂದಾಗ ಪೋಷಕರಲ್ಲಿ ಒಂದು ಭಯ ಸ್ಟಾರ್ಟ್ ಆಯಿತು. ಕೇವಲ ಅದು ಶಿಕ್ಷಣ ವ್ಯವಸ್ಥೆಯಿಂದ ಅಲ್ಲ, ಇವತ್ತಿನ ಮಾಧ್ಯಮಗಳಿರ್ಬೋದು, ಸೋಷಿಯಲ್ ಮೀಡಿಯಾಗಳಿರ್ಬೋದು, ಅಥವಾ ಕೈಯಲ್ಲಿರುವ ಫೋನ್ಗಳಿರ್ಬೋದು, ಇವುಗಳಿಂದಾಗಿ ಮಕ್ಕಳು ಸಂಸ್ಕಾರಗಳಿಂದ ವಿಮುಖರಾಗ್ತಾ ಇದ್ದಾರೆ ಅನ್ನುವ ವಿಷಯಗಳು ಪೋಷಕರಿಗೆ ಭಯ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದರ ನಂತರ ನಾವು 2018ರಲ್ಲಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಪೋಷಕರ ಭಯ ನಮಗೆ ಗೊತ್ತಿತ್ತು. ಆದ್ದರಿಂದ ನಮ್ಮ ಸಂಸ್ಥೆಯಲ್ಲಿ ಸಂಸ್ಕಾರಯುತ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ವಿ. ಓಕೆ. ಈ ನಾನಾಗಲೇ ಹೇಳಿದಾಗ ಒಂದು ಐಡಿಯಾ, ಸಾಮಾನ್ಯವಾಗಿ ಒಂದು ಮನೆ ಕಟ್ಟಬೇಕು ಅಂತಂದವನು ಹಿಂದೆ ಒಂದು 4-5 ಸಲ ಯಾರಿಂದನೂ ಹೇಳಿಸ್ಕೊಂಡಿರ್ತಾನೆ, ಇರೋದಕ್ಕೊಂದು ಮನೆ ಇಲ್ಲ ಅನ್ನುವಂಥ ಒಂದು 2-3 ಮೂದಲಿಕೆಯ ಮಾತುಗಳನ್ನು ಕೇಳಿಸ್ಕೊಂಡಿರಬಹುದು, ಅಥವಾ ಅವನಿಗೆ ಈ ಕಟ್ಟಲೇಬೇಕು ಅನ್ನಬೇಕಾದಂಥ ಒಂದು ಸ್ಪಾರ್ಕನ್ನು ಯಾರೋ ಹಚ್ಚಿರಬಹುದು, ಅಥವಾ ಅದು ಘರ್ಷಣೆಯಿಂದ ಹುಟ್ಕೊಂಡಿರಬಹುದು. VSS 2018ರಲ್ಲಿ ನೀವು ಆರಂಭ ಮಾಡಲೇಬೇಕು, ಇದಕ್ಕೋಸ್ಕರ ನನ್ನ ಸಮಯವನ್ನು ನಾನು ಇಡಬೇಕು ಅನ್ನುವಂಥ ಕ್ಷಣ. ಯಾಕಂದರೆ ಆ್ಯಸ್ ನೋನ್, ನೀವು ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ಆ್ಯಕ್ಟಿವ್ ಆಗಿದ್ದಂಥ ಒಬ್ಬರು ವ್ಯಕ್ತಿ, ಆಲ್ ಆಫ್ ಅ ಸಡನ್ ಶಿಕ್ಷಣಕ್ಕೆ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು ಅನ್ನುವಂಥ ಸ್ಪಾರ್ಕ್ ಎಲ್ಲಿಂದ, ಹೇಗೆ? 2018ರಲ್ಲಿ ನಾವು ಶಿಕ್ಷಣ ವ್ಯವಸ್ಥೆಗೆ ಕಾಲಿಟ್ಟಾಗ ನಮಗೆ ಅನೇಕ ಸವಾಲುಗಳು ಎದುರಾಯಿತು. ಸವಾಲುಗಳಂತ ಹೇಳಿದರೆ, ಶಾಲೆ ಪ್ರಾರಂಭ ಮಾಡಿದ 1.5 ವರ್ಷದಲ್ಲಿ ಕೋವಿಡ್ ಬಂತು. 2 ವರ್ಷ ಶಾಲೆ ಬಾಗಿಲಾಗ್ತು. ಆನ್ಲೈನ್ ಶಿಕ್ಷಣದ ಮೂಲಕ ಒಂದಿಷ್ಟು ಮಕ್ಕಳಿಗೆ ಶಿಕ್ಷಣ ನೀಡುವ ಕೆಲಸವನ್ನು ಮಾಡಿದ್ವಿ. ಆದರೆ ಅದು ಸುಲಭದ ಸವಾಲಾಗಿರಲಿಲ್ಲ. ನಾವು ಆ ಸಂದರ್ಭದಲ್ಲಿ 1.5 ವರ್ಷ ನಾವು ಸ್ಕೂಲನ್ನು ಓಪನ್ ಮಾಡಿಕೊಂಡಿದ್ದರೆ 2 ವರ್ಷ ಶಾಲೆ ಬಂದಾಗಿತ್ತು. ಇದು ಅತ್ಯಂತ ಕಠಿಣವಾದ ಪರಿಸ್ಥಿತಿ. ಅದರ ನಂತರ 2 ವರ್ಷ ಬಿಟ್ಟು ಶಿಕ್ಷಣ ಸಂಸ್ಥೆಗಳು ಬಾಗಿಲು ತೆರೆದಾಗ, ಕೊರೋನಾದಿಂದ ಬಾಗಿಲು ತೆರೆದ ನಂತರ ಮತ್ತೊಂದು ಸವಾಲುಗಳು ಎದುರಾಯಿತು. ಮಕ್ಕಳು ಶೈಕ್ಷಣಿಕ ಗುಣಮಟ್ಟ ಕಡಿಮೆ ಆಯಿತು. 3ನೇ ಕ್ಲಾಸಲ್ಲಿದ್ದ ಮಗು ಸೀದಾ 5-6ಕ್ಕೆ ತೇರ್ಗಡೆ ಆಗಿತ್ತು. ತೇರ್ಗಡೆ ಮಾತ್ರ ಆಗಿದ್ದು ಬಿಟ್ಟರೆ ಶಿಕ್ಷಣದಲ್ಲಿ ಯಾವುದೇ ಬದಲಾವಣೆಗಳಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಮಗುವಿನ ಶಿಕ್ಷಣದ ಗುಣಮಟ್ಟ ಕಮ್ಮಿಯಾಗಿದೆ ಎಂದು ಮನಗೊಂಡು ನಾವು ಮಕ್ಕಳನ್ನು ಬೇಸಿಕ್ಕಿಂದ ಪುನಃ ಮಕ್ಕಳನ್ನು ಗಟ್ಟಿಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಬಂದ್ವಿ. ನಿರಂತರವಾಗಿ 5ರಿಂದ 6 ವರ್ಷಗಳ ಕಾಲ ಮಕ್ಕಳನ್ನು ಬೇಸಿಕ್ಕಿಗೆ ಜಾಸ್ತಿ ನಾವು ಗಮನ ಕೊಟ್ಟಿರೋದ್ರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವಾರ ಬೇಸಿಕ್ಕಿಗೆ ಸಂಬಂಧಪಟ್ಟಂತೆ ಪ್ರತಿ ವಾರ ಮಕ್ಕಳಿಗೆ ಕ್ಲಾಸ್ಗಳು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಪ್ರತಿ ಶನಿವಾರ. ಇದರ ಫಲಶ್ರುತಿ ಏನು ಕೇಳಿದರೆ, ಹೋದ ವರ್ಷ SLCಯ ಫಲಿತಾಂಶ ಬಂತು. ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನು ನಾವು ಕೊಟ್ವಿ. 100% ರಿಸಲ್ಟ್ ಮಾತ್ರವಲ್ಲದೆ 100% ಡಿಸ್ಟಿಂಕ್ಷನ್ ಅನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ನಾವು ವಾಸ್ತವಕ್ಕೆ ಬರಬೇಕು. ಸ್ವಲ್ಪ ಸ್ಕೂಲ್, ಅದರ ಪ್ರಮೈಸಿಸ್, ಅಲ್ಲಿನ ವಾತಾವರಣ, ಎನ್ವೈರನ್ಮೆಂಟ್ನ ನೋಡ್ಕೊಂತ ಜನರಿಗೆ ತಿಳಿಸ್ತಾ ಹೋಗೋಣ ಸರ್. ಲೆಟ್ಸ್ ಗೋ. ಫಸ್ಟ್ ಫ್ಲೋರ್ಗೆ ಹೋಗೋಣ ಅಂತ ನಾನು. ಓಕೆ, ರೈಟ್. ಸರ್, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಥವಾ ಶಾಲೆ ಓದಬೇಕಾದ್ರೆ ಸುಮಾರು 3-3.5 ಸಾವಿರದಲ್ಲಿ ನನ್ನ ಕಂಪ್ಲೀಟ್ ಎಜುಕೇಷನ್ ಮುಗಿದೋಗಿತ್ತು. ಆದರೆ ಈಗ ಒಂದು ಮಗುವನ್ನು ಶಾಲೆಗೆ ಸೇರಿಸ್ಬೇಕು ಅನ್ನೋ ಆಲೋಚನೆ ಬಂದಾಗಲೇ ತಂದೆ ತಾಯಿ ಕೈಯಲ್ಲಿ ಒಂದು 2 ಲಕ್ಷ 3 ಲಕ್ಷ ಕ್ಯಾಶ್ ಇಟ್ಕೋಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಅನಿಸುತ್ತೆ. ಹೆಚ್ಚು ಕಮ್ಮಿ ನಾವೆಲ್ಲ ಒಂದು 2-3 ಲಕ್ಷದಲ್ಲಿ ನಮ್ಮ ಇಡೀ ಶೈಕ್ಷಣಿಕ ಕಂಪ್ಲೀಟ್ ಎಜುಕೇಷನ್ ಮುಗಿಸಿದ್ವಿ. ಆದರೆ ವ್ಯವಸ್ಥೆಗಳು, ಕಾಲಗಳು ಬದಲಾವಣೆ ಆಗಿದೆ. ಶಿಕ್ಷಣದ ಪೋಷಕರ ಶಿಕ್ಷಣದ ಬೇಡಿಕೆಗಳು ಕೂಡ ಬೇರೆ ಬೇರೆ ಲೆವೆಲ್ಗಳಿದೆ. ಆದರೆ ನಾವು ನರ್ಸರಿ ಏನಿದೆ, ನರ್ಸರಿ ಅನ್ನುವಂಥದ್ದು ನಮ್ಮದು ಸಂಪೂರ್ಣವಾಗಿ ಉಚಿತ ಶಿಕ್ಷಣದಲ್ಲಿ ನಡೆಯುತ್ತೆ. ಕಂಪ್ಲೀಟ್ಲಿ ಫ್ರೀ. ಕೇವಲ ಬುಕ್ಸು, ಯೂನಿಫಾರ್ಮಿನ ಹಣ ಕೊಟ್ಟರೆ ಆಯಿತು. ಓಕೆ. ಈ ಕಂಪ್ಲೀಟ್ಲಿ ಫ್ರೀ ಅನ್ನೋ ಕಾನ್ಸೆಪ್ಟ್ ಬಂದಾಗ VSS ಈ ಕಂಪ್ಲೀಟ್ಲಿ ಫ್ರೀ ಎಜುಕೇಷನ್ನ ನರ್ಸರಿಗೆ ಮಾತ್ರ ಇಟ್ಟಿದೆ. ಉಳಿದಂತೆ ಫಸ್ಟ್ LKG UKG ಎಲ್ಲ ಸೇರಿದಾಗ ಮನಿ ಮ್ಯಾಟರ್ ಆಗುತ್ತಾ ಅಥವಾ ನೀವು ಕೊಡೋ ಎಜುಕೇಷನ್ ಮ್ಯಾಟರ್ ಆಗುತ್ತಾ? ನೋಡಿ, ಶಿಕ್ಷಣ ಒಂದಿಷ್ಟು ಮನಿ ಮ್ಯಾಟ್ರುಗಳು ಸಂಬಂಧಪಡತ್ತೆ, ಬಡೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ತಾನು ಕೊಟ್ಟ ಹಣಕ್ಕೆ ತನ್ನ ಮಗುವಿಗೆ ಸಿಕ್ಕಿದ ಶಿಕ್ಷಣ ಮತ್ತು ಸಂಸ್ಕಾರ ಅನ್ನುವಂಥದ್ದು
ಆ ಪೋಷಕರಿಗೆ ವಾಪಸ್ ಸಿಕ್ಕಿದಾಗ ಅಲ್ಲಿ ಮನಿ ಅನ್ನೋಂಥದ್ದು ಮ್ಯಾಟ್ರ್ ಆಗೋದಿಲ್ಲ. ಓಕೆ. ಬಟ್ ಅದು ಶಿಕ್ಷಣ ಉಂಟು, ಶಿಕ್ಷಣ ಸಂಸ್ಕಾರಯುತ ಶಿಕ್ಷಣ ಎನ್ನುವುದು ದೊಡ್ಡದು. ಮೌಲ್ಯಾಧಾರಿತವಾದಿ ಸಂಸ್ಕಾರಯುತ ಶಿಕ್ಷಣ, ಸಂಸ್ಕಾರ ಇಂಪಾರ್ಟೆಂಟ್. ಶಿಕ್ಷಣ ಒಂದು ಸ್ವಲ್ಪ ಕಮ್ಮಿ ಆದರೂ ಚಿಂತೆ ಇಲ್ಲ ಒಬ್ಬ ಮನುಷ್ಯನಿಗೆ. ಅದು ಸಂಸ್ಕಾರ ಇಲ್ಲದೇ ಇದ್ದರೆ ಅವನಿಗೆ ಅವನ ವ್ಯಕ್ತಿತ್ವ ಕೂಡ ವಿಕಸಿತವಾಗೋದಿಲ್ಲ, ಅವನಿಗೆ ಸಮಾಜದಲ್ಲಿ ಕೂಡ ಗೌರವ ಕೂಡ ಇರೋದಿಲ್ಲ. ಎಜುಕೇಷನ್ ವಿಚಾರಕ್ಕೆ ಬರ್ತೀನಿ ನಾನು. ಹೋಲ್ ಕಂಪ್ಲೀಟ್ ಇಂಟು ಎಜುಕೇಷನ್ ಅಂತ ಬರ್ತೀವಿ. ಏನು VSS ಕೊಡ್ತಾ ಇದೆ ಮಕ್ಕಳಿಗೆ ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ಎಜುಕೇಷನ್ ಕಂಪ್ಲೀಟಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಒಂದು ಮಗು ಇಲ್ಲಿ ಏನೇನು ಕಲಿಯುತ್ತೆ? ನೋಡಿ, ನಾವು ಪ್ರಮುಖವಾಗಿ ನಾವು 2 ಉದ್ದೇಶಗಳನ್ನ ಇಟ್ಕೊಂಡು ನಾವು ಸಂಸ್ಥೆ ನಡೆಸ್ತೇವೆ. ಪ್ರಮುಖವಾಗಿ 2 ಉದ್ದೇಶಗಳು ಅಂದರೆ ನಮ್ಮ ಸಂಸ್ಥೆಗೆ ಬಂದ ಪ್ರತಿಯೊಂದು ಮಗು ಕೂಡ ಮಿನಿಮಮ್ ಅಂತ ಹೇಳಿದರೆ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಬೇಕು. ಇದು ನಮ್ಮ ಪ್ರಯತ್ನ. ಕೇವಲ ನಾವು ಬಾಯಲ್ಲಿ ಹೇಳೋದು ಸುಲಭ, ಮಾಡಲಿಕ್ಕೆ ಕಷ್ಟ ಇದೆ. ಅದಕ್ಕೆ ನಮ್ಮದು 5ನೇ ಕ್ಲಾಸಿಂದ 5ನೇ ಕ್ಲಾಸಿಂದ ಸ್ಲೋ ಲರ್ನರ್ಸ್ ಅನ್ನುವ ಪಟ್ಟಿಯನ್ನು ಮಾಡ್ತೇವೆ. ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳು ಅಂತ. ಈ ಮಕ್ಕಳನ್ನು ಪ್ರತಿ ಶನಿವಾರ ನಮ್ಮ ಸ್ಕೂಲ್ ಆಫ್ ಇರುತ್ತೆ, ಆದರೆ ಈ ಮಕ್ಕಳಿಗೋಸ್ಕರ ನಮ್ಮ ಬಸ್ಗಳು ತಿರುಗಾಟವನ್ನು ಮಾಡ್ತೇವೆ. ಆ ಮಕ್ಕಳನ್ನು ಕಲೆಕ್ಟ್ ಮಾಡ್ಕೊಂಡು ಸ್ಕೂಲಿಗೆ ಬರ್ತವೆ. ಈ ಸ್ಲೋ ಅದಕ್ಕೆ ಎಷ್ಟು ಲರ್ನರ್ಸ್ ಚಾರ್ಜ್ ಮಾಡ್ತೀರಿ ನೀವು? ಅದಕ್ಕೆ ಯಾವುದೇ ಚಾರ್ಜ್ ಇಲ್ಲ. ಅಂದರೆ ಕಂಪ್ಲೀಟ್ಲಾಗಿ ನಿಮ್ಮ ಮ್ಯಾನೇಜ್ಮೆಂಟ್ ಅದನ್ನು ಭರಿಸುತ್ತೆ? ಸಂಪೂರ್ಣವಾಗಿ ಮ್ಯಾನೇಜ್ಮೆಂಟ್ ಬರೆಸುತ್ತೆ. ಅಂದರೆ ಪೋಷಕರ ಬಯಕೆಗಳೇನಿರುತ್ತೆ, ನನ್ನ ಮಗು ಒಳ್ಳೆ ಶಿಕ್ಷಣ ಪಡಿಬೇಕು, ಆ ಉದ್ದೇಶಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ. ಆ ಮಕ್ಕಳು ಸಂಸ್ಥೆಗೆ ಬರ್ತಾರೆ, ಬೇಸಿಕ್ಕಿಂದ ಆ ಮಕ್ಕಳಿಗೆ ಕೆಲಸಗಳು ಪ್ರಾರಂಭ ಆಗತ್ತೆ. ಈ ಸ್ಕೂಲಿಗೆ ಬಂದಿರೋದಕ್ಕಿಂತ ನನಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ನಾನು ಆ ಸ್ಕೂಲಲ್ಲಿದ್ದಾಗ ನನಗೆ ಫೀಲ್ ಆಗ್ತಿರಲಿಲ್ಲ. ಅವ್ರು ಬೇರೆ ಚಟುವಟಿಕೆ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇರಲಿಲ್ಲ, ಬರೀ ಓದೋದು, ಎಜುಕೇಷನ್ ಬಗ್ಗೆ. ಬಟ್ ಈ ಸ್ಕೂಲಿಗೆ ಬಂದಾದಮೇಲೆ ಇಲ್ಲಿ ತುಂಬ ಬೇರೆ ಚಟುವಟಿಕೆಗಳಿಗೆ ಕೂಡ ಆದ್ಯತೆ ಕೊಡ್ತಾರೆ. ಈ ನಮ್ಮ ಪ್ರಥಮ ನಾನು ಹೇಳಿದ್ದೇನೆ 100% ನಮ್ಮದು ಡಿಸ್ಟಿಂಕ್ಷನ್ ಬರಬೇಕು ಮತ್ತು ನಮ್ಮದು ಬಂದಿದೆ. ಆ ಬರಬೇಕು ಅನ್ನುವುದಕ್ಕೆ ಇದು ನಿರಂತರವಾಗಿ ನಾವು ಕೆಲಸ ಮಾಡಿದಾಗ ಇದು ಸಾಧ್ಯ ಆಗುತ್ತೆ. ಓಕೆ. SSLC ಮಕ್ಕಳ 100% ಡಿಸ್ಟಿಂಕ್ಷನ್ ಅಂದರೆ ಎಷ್ಟು ಜನ ಅಟೆಂಡ್ ಆಗಿದ್ದಾರೋ, ಅಟೆಂಡ್ ಆದಂಥ ಅಷ್ಟೂ ಜನ 85%ಗಿಂತ ಅಧಿಕ ಮಾರ್ಕ್ಗಳನ್ನು ಪಡೆದಿದ್ದಾರೆ. ಇದಕ್ಕೇನು ನಿಮ್ಮ ಏನು ಕಸರತ್ತುಗಳನ್ನು ಮಾಡ್ತೀರಿ? ಈ ಮಗು ಒಂದು 85% ತೆಗಿಬೇಕು ಅಂತಂದರೆ ಏನೇನು ಕೆಲಸಗಳು ನಡೆಯುತ್ತೆ ಬ್ಯಾಕ್ ಎಂಡಲ್ಲಿ? ನೋಡಿ, ನಮ್ಮ ಮಕ್ಕಳು ಆ ಫಲಿತಾಂಶವನ್ನು ಕೊಡಬೇಕಾದ್ರೆ ನಮ್ಮ ಶಿಕ್ಷಕರ ಶ್ರಮ ಪ್ರಥಮವಾಗಿ. ನಾನು ಶಿಕ್ಷಕರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ನಮ್ಮದು ಇಲ್ಲಿ ತನಕ ಡೇ ಸ್ಕಾಲರ್ ಆಗಿತ್ತು, ಈಗ ಹಾಸ್ಟೆಲ್ ಪ್ರಾರಂಭ ಆಗ್ತಾ ಇದೆ. ಈ ವರ್ಷದಿಂದ ಹಾಸ್ಟೆಲ್ ಪ್ರಾರಂಭ ಆಗುತ್ತಿದೆ. ಆಲ್ರೆಡಿ ನಮ್ಮದೇ ನಿರೀಕ್ಷೆ ಇದೆ. ಆ ನಿರೀಕ್ಷೆಗೆ ಸಂಬಂಧಪಟ್ಟಂತೆ ನಮ್ಮದು ಅಡ್ಮಿಷನ್ಗಳ ಪ್ರಕ್ರಿಯೆಗಳು ಮುಗಿದೋಗಿವೆ. ಬಟ್ ನಾವು ಇಲ್ಲಿ ತನಕ ನಮ್ಮದು ಹಾಸ್ಟೆಲ್ ಇಲ್ಲದೇ ಇದ್ದರೂ ಕೂಡ SLC ಮಕ್ಕಳನ್ನು ಡಿಸೆಂಬರಿಂದ ಎಕ್ಸಾಮ್ ಆಗೋ ತನಕ ನಮ್ಮಲ್ಲೇ ಇಟ್ಕೊಳ್ತೇವೆ. ಟೀಚರ್ ಅವರೊಟ್ಟಿಗೆ ಇರ್ತಾರೆ. ಮಕ್ಕಳಿಗೆ ರಾತ್ರಿ 10 ಗಂಟೆ ತನಕ, ಬೆಳಿಗ್ಗೆ 5 ಗಂಟೆಯಿಂದ ಮಕ್ಕಳಿಗೆ ದೈನಂದಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ನಡೆಯುತ್ತೆ. ಪರ್ ಸ್ಟೂಡೆಂಟ್ ಒಂದು 50,000ವರೆಗೂ ನೀವು ಚಾರ್ಜ್ ಆಗುತ್ತೆ? ಅದು ಇಲ್ಲ, ಅದಕ್ಕೆ ಯಾವುದೇ ನಾವು ಎಕ್ಸ್ಟ್ರಾ ಹಣ ತಗೊಳ್ಳೋದಿಲ್ಲ. ನರ್ಸರಿನೂ ಫ್ರೀ, ಎಕ್ಸ್ಟ್ರಾ ಕೋರ್ಸಸ್ಗಳನ್ನು ಫ್ರೀ ಕೊಡ್ತೀರಿ. ಅದ್ರ ಜೊತೆ SLC ಮಕ್ಕಳನ್ನು ಡಿಸೆಂಬರಿಂದ ಎಕ್ಸಾಮ್ ಆಗೋವರೆಗೂ ನೀವೇ ಅವರನ್ನು ಉಳಿಸ್ಕೊಂಡು ಅವ್ರಿಗೆ ಊಟ ಪಾಠ ಕೊಟ್ಟು ಅವ್ರನ್ನ ಡಿಸ್ಟಿಂಕ್ಷನ್ ಪೂರ್ಣ ವಸತಿ ವ್ಯವಸ್ಥೆ, ಊಟ ತಿಂಡಿ ಮತ್ತು ಟ್ಯೂಷನಿಂಗ್, ನೈಟ್ ಟ್ಯೂಷನಿಂಗ್ ಏನು ಮಾಡ್ತೀವಿ, ಇವೆಲ್ಲವುಗಳು ಕೂಡ ಉಚಿತವಾಗಿ ನಡೆಯುತ್ತೆ. ನಮ್ಮ ಸ್ಕೂಲವರು ಈಗ ಫೌಂಡೇಶನ್ ಕೋರ್ಸಿಗೆ ಅಥವಾ ಹಾಸ್ಟೆಲಲ್ಲಿ ನಾವು 10th ಇಟ್ಕೊಳ್ಳೋಕ್ಕೆ ಯಾವ ಎಕ್ಸ್ಟ್ರಾ ಫೀಸು ತೊಗೊಳ್ಳೋದಿಲ್ಲ. ಅವರು ನಮ್ಮ ಟ್ಯೂಷನ್ ಫೀಸಲ್ಲೇ ಅದನ್ನ ಮಾಡ್ತಾರೆ, ಆದರೆ ಅದನ್ನ ಫುಲ್ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ. ಅದು ಎಜುಕೇಷನ್ನ ಬಿಸ್ನೆಸ್ ಆಗಿ ಯಾವತ್ತೂ ಇನ್ಸ್ಟಿಟ್ಯೂಷನ್ ಯೋಚನೆ ಮಾಡಲಿಲ್ಲ. ಯಾವಾಗಲೂ ಎಜುಕೇಷನ್ ಅಂದರೆ ಒಂದು ಸರ್ವಿಸ್, ಅದನ್ನ ಸರ್ವಿಸ್ ಥರ ಕೊಡ್ತಾರೆ. ಮ್ಯಾನೇಜ್ಮೆಂಟಿಗೆ ಏನು ಸಿಗುತ್ತೆ? ಈಗ ನೀವು ಅಷ್ಟು ಉಚಿತ ಅಂತ ಹೇಳ್ತೀರಿ, ಸುಮಾರು ಉಚಿತಗಳನ್ನು ನಾನೀಗ ಕೇಳಿಸ್ಕೊಂಡೆ. ಮ್ಯಾನೇಜ್ಮೆಂಟಿಗೆ ಏನು VSS ಏನು ಅದನ್ನು ಗಳಿಸ್ತಾ ಇದೆ? ನಮ್ಮ ಸಂಸ್ಥೆಯ ಮೇಲೆ ನಂಬಿಕೆಯಿಂದ ಪೋಷಕರು ಮಕ್ಕಳನ್ನು ಕಳಿಸಿರ್ತಾರೆ. ನಂಬಿಕೆ ಏನಂದರೆ ನನ್ನ ಮಗು ಒಳ್ಳೆಯದಾಗಬೇಕು ಅನ್ನೋ ಬಯಕೆ. ನಾವು ಅದನ್ನು ಸಾಧಿಸಿ ತೋರಿಸಿದಾಗ ಆ ಮಗುವಿನ ಬೆಳವಣಿಗೆಗಳಲ್ಲಿ ಒಳ್ಳೆಯದಾದರೆ ಆ ಪೋಷಕರಿಗೆ ತಾನು ಕಷ್ಟಪಟ್ಟು ಕೊಟ್ಟ ಹಣ ಅದು ಸಾರ್ಥಕ ಆಯಿತು ಅನ್ನೋ ಭಾವನೆ ಬರುತ್ತೆ. ಪೋಷಕರ ಆ ಭಾವನೆಗಳಿಗೆ ಸರಿಯಾಗಿ ನಾವು ಕೆಲಸಗಳು ಮಾಡ್ತೇವೆ. ನಾವು ಹಣ ಖರ್ಚು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆ ಹಣ ಖರ್ಚು ಮಾಡಿದ್ದಕ್ಕೆ ನಮಗೆ ರಿಟರ್ನ್ಸ್ ಬರಬೇಕು ಈ ಮಕ್ಕಳಿಂದ. ಮಕ್ಕಳ ನಾಳೆ ಇವತ್ತಿನ ಒಂದು ಈ ಪ್ರಪಂಚ ತುಂಬ ಬದಲಾಗಿದೆ ಮಾಧ್ಯಮಗಳಿಂದಾಗಿ, ಅಂದರೆ ಈ ಮೊಬೈಲ್ ಅಥವಾ ಇನ್ನಿತರ, ಅದರಿಂದಾಗಿ ಮಕ್ಕಳು ಹಾಳಾಗಬಾರ್ದು. ಈಗ ನೀವು ಹೇಳಿದಾಗ ಬೆಳಿಗ್ಗೆ 5 ರಾತ್ರಿ 10 ಗಂಟೆವರೆಗೆ ಒಂದು SLC ಮಗುವನ್ನು ನೀವು ಇಲ್ಲಿ ಇರಿಸ್ಕೊಂಡು ಊಟ ಪಾಠ ಕೊಟ್ಟು ಕಂಪ್ಲೀಟಾಗಿ ಎಜುಕೇಷನ್ ಜೊತೆ ಅಥವಾ ಬರೀ ಶಿಕ್ಷಣ ಅನ್ನೋ ಜೊತೆ ಪ್ಯಾಕ್ ಮಾಡಿದ್ರೆ
ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಏನು ಅದು ಪರಿಣಾಮ ಬೀರೋದಿಲ್ವೇ, ಅಥವಾ ಮಾನಸಿಕ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳೋದಕ್ಕೆ ಏನಾದರೂ ಒಂದು ವ್ಯವಸ್ಥೆಗಳು ಸ್ಕೂಲಲ್ಲಿ? ಇಲ್ಲಿ ಶಿಕ್ಷಣ ಅನ್ನುವಂಥದ್ದು ಕೇವಲ ನಮ್ಮದು ನೋಡಿ, ಇಲ್ಲಿ ಪ್ರೆಷರ್ ಏನು ಇರೋದಿಲ್ಲ. ಮಗು ಸಂಜೆ 4 ಗಂಟೆಯಿಂದ ಹೆಚ್ಚು ಕಮ್ಮಿ 5:30 ತನಕ ಆಟ ಆಡತ್ತೆ. ನಮ್ಮಲ್ಲೇ ಇರೋದಾದರೂ ಕೂಡ 1:30 ಗಂಟೆ ಹೊತ್ತು ಆಟ ಆಡತ್ತೆ ಇಲ್ಲಿ ಗ್ರೌಂಡಲ್ಲಿ ಪ್ರತಿದಿನ. ಮಗು ವಸತಿ ವ್ಯವಸ್ಥೆಯಲ್ಲಿದ್ದರೂ ಕೂಡ, ಡೇ ಸ್ಕಾಲರ್ ಮಗು ಆಗಿದ್ದರೂ ಕೂಡ ನಾವು 4 ತಿಂಗಳ ಮಟ್ಟಿಗೆ ಇಟ್ಕೊಳ್ತೇವೆ. ಪ್ಲಸ್ ಆ ಮಗುವಿಗೆ ದಿನ ಆಟ ಆಡಲಿಕ್ಕೆ ವ್ಯವಸ್ಥೆಗಳನ್ನು ಕೊಡ್ತೇವೆ. ಮಗುವಿಗೆ ಏನು ಎಂಟರ್ಟೈನ್ಮೆಂಟಿಗೆ ವ್ಯವಸ್ಥೆಗಳು ಬೇಕು ಅದನ್ನು ನಾವು ಕೊಡ್ತೇವೆ. ಓಕೆ, ಅಂದರೆ ನಿಮ್ಗೆ ಆ ಮಗುವಿನ ಮೈಂಡ್ ರಿಲ್ಯಾಕ್ಸ್ಗೆ ಬೇಕಾಗುವಂಥ ನೀವು 100ಕ್ಕೆ 100 ಇಲ್ಲ ಅಂದರೆ ಅದು ಸಾಧ್ಯನೇ ಇಲ್ಲ. ನಾವು ಮಕ್ಕಳನ್ನು ಗ್ರೌಂಡಿಗೆ ಬಿಡಲಿಲ್ಲ ಅಂತ ಹೇಳಿದರೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೊಡಲಿಲ್ಲ ಅಂತ ಹೇಳಿದರೆ, ಮಗು ಶಿಕ್ಷಣದ ವ್ಯವಸ್ಥೆಯಲ್ಲಿ ನಿರಾಸಕ್ತಿಯನ್ನು ತೋರಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ನಾವು ಕೊಡ್ತೇವೆ. ಈಗ ಸ್ಕೂಲ್ ಒಳಗಡೆ ಇರುವಂಥ ಎಕ್ಸ್ಟ್ರಾಗಳೇನು? ಒಂದು ಶಾಲೆಯಲ್ಲಿ ಒಂದು ಮಗುವಿಗೆ ಒಂದು ಪುಸ್ತಕ ಇರುತ್ತೆ, ಒಬ್ಬರು ಟೀಚರ್ ಇರ್ತಾರೆ, ಪೆನ್ನು, ಬುಕ್ಕು, ಪಾಠ, ರೆಗ್ಯುಲರ್ ಆಗಿ ನಡೆಯುವಂಥ ಶಿಕ್ಷಣ ವ್ಯವಸ್ಥೆ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಏನು ನಡೆಯುತ್ತೆ? ಅಥವಾ ಈಗಿನ ಡಿಜಿಟಲೀಕರಣದ ಯುಗಕ್ಕೆ ಹೇಗೆ VSS ತನ್ನನ್ನು ತಾನು ಅಳವಡಿಸ್ಕೊಂಡಿದೆ, ಹೊಂದಾಣಿಕೆ ಮಾಡ್ಕೊಂಡಿದೆ? ಫೌಂಡೇಶನ್ ಕೋರ್ಸ್ ಇದೆ ಸರ್. ಓಕೆ, ಫೌಂಡೇಶನ್ ಕೋರ್ಸು 5ರಿಂದ 10ನೇ ತರಗತಿಯ ಮಕ್ಕಳಿಗೆ ಫೌಂಡೇಶನ್ ಕೋರ್ಸನ್ನು ಕೊಡ್ತೀವಿ. ಇದರಿಂದ ನಮ್ಮ ಸಂಸ್ಥೆಗೆ ಏನೂ ಲಾಭ ಇಲ್ಲ, ಆದರೆ ಮಗುವಿನ ಮುಂದಿನ ಶೈಕ್ಷಣಿಕ ಜೀವನ ಏನಿದೆ ಆ ಜೀವನವನ್ನು ನಾವು ಇವತ್ತು ರೂಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. PU ನಂತರ CET, ನೀಟ್ಗಳಿರೋದು, JEEಗಳಿರ್ಬೋದು, ಈ ಎಕ್ಸಾಮ್ಗಳು ಯಾವ ರೀತಿಯಲ್ಲಿ ಬರಿಬೇಕು, ಯಾವ ರೀತಿಯಲ್ಲಿ ಮಗುವದಕ್ಕೆ ಸಿದ್ಧತೆಗಳನ್ನು ಮಾಡಬೇಕು ಅನ್ನೋದನ್ನು 5ನೇ ಕ್ಲಾಸಿಂದ ಪ್ರಾರಂಭ ಮಾಡ್ತೇವೆ. 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತೇವೆ. ಓಕೆ, ನಮ್ಮ ಶಾಲೆ ಬರೀ ಈಗ ಅಕಾಡೆಮಿಕ್ ಆಗಿ ಬರೀ ಟೆಕ್ಸ್ಟ್ ಬುಕ್ಕಲ್ಲಿರೋದು ಮಾತ್ರ ಅಲ್ಲದೆ ಎಲ್ಲ ಬೇರೆ ಕಡೆಯಿಂದ ಹೇಳಿಕೊಡ್ತಾರೆ. ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ FC ಮಾಡ್ತಾರೆ. FC ಅಂದರೆ ಫೌಂಡೇಶನ್ ಕೋರ್ಸ್. ಇದರಲ್ಲಿ ನಮ್ಮ ಮ್ಯಾಥ್ಸ್, ಸೈನ್ಸು, GK ಎಲ್ಲ ಅದರಿಂದ ಟಾಪಿಕ್ಸ್ ತೊಗೊಂಡು ಅದನ್ನು ನಮ್ಗೆ ಹೇಳಿಕೊಡ್ತಾರೆ. ಅದರಿಂದ ಪ್ರತಿ ತಿಂಗಳು ಎಕ್ಸಾಮ್ ಮಾಡ್ತಾರೆ. ಸರ್, ಈ ಯುದ್ಧಕಾಲ ಶಸ್ತ್ರಾಭ್ಯಾಸ ಅನ್ನೋದಿಲ್ಲ ನಿಮ್ಮಲ್ಲಿ? ಅಂತ ನಾಳೆ ನೀಟ್ ಇದೆ, ಇನ್ನೊಂದು 3 ತಿಂಗಳು ನಾವು ಎಜುಕೇಷನ್ ಕೊಟ್ಬಿಡೋಣ, ಮಕ್ಕಳು ಪಾಸ್ ಆಗಿಬಿಡ್ತಾರೆ ಅನ್ನೋದಿಲ್ಲ? ಇಲ್ಲ. ನೀವು ಸಂಪೂರ್ಣವಾಗಿ ಅವ್ರನ್ನ ಶಸ್ತ್ರಾಭ್ಯಾಸಕ್ಕೆ ರೆಡಿ ಮಾಡಿ ಯುದ್ಧಕ್ಕೆ ಬಿಡ್ತೀವಿ. ಮತ್ತು ಇದರಲ್ಲಿ ಮಗುವಿಗೆ ಆಯ್ಕೆ ಇಲ್ಲ. ಹಾಂ, ನನಗೆ ಫೌಂಡೇಶನ್ ಕೋರ್ಸ್ ಬೇಕು ಅನ್ನೋ ಆಯ್ಕೆಗಳಿಲ್ಲ. ಇದು ಎಲ್ಲ ಮಕ್ಕಳಿಗೂ ಕೂಡ ಕಂಪಲ್ಸರಿಯಾಗಿರುತ್ತೆ. ಯಾಕೆಂದರೆ ಮಗು ನನಗದು ಬೇಕಾ ಬೇಡೋ ಅನ್ನೋದನ್ನು ತೀರ್ಮಾನಿಸುವಷ್ಟು ಮಗುವಿಗೆ ಬುದ್ಧಿಶಕ್ತಿ ಇರೋದಿಲ್ಲ. ಆದ್ದರಿಂದ ನಾವೀಗ ಅದನ್ನು ನಮ್ಮ ಟೈಮ್ ಟೇಬಲಲ್ಲಿ ಆ ಕ್ಲಾಸಸ್ಗಳಿವೆ, ಆ ಫೌಂಡೇಶನ್ ಕೋರ್ಸ್ನ ಕ್ಲಾಸಸ್ಗಳು, ಅದರ ಪ್ರಕಾರ ಫೌಂಡೇಶನ್ ಕ್ಲಾಸ್ಗಳು ನಡೀತವೆ. ಮಗು ಮುಂದೆ ಅದನ್ನು ಬೇಕಾ ಬೇಡ ಅನ್ನುವಂಥದ್ದನ್ನು ಆ PUಗೆ ಹೋದಾಗ ಅವನು ತೀರ್ಮಾನ ತಗೊಳ್ತಾನೆ. ಆದ್ದರಿಂದ ಇಲ್ಲಿ ಅದನ್ನು ಕಂಪಲ್ಸರಿಯಾಗಿ ಮುಗಿಕೊಡ್ತೇವೆ. ಈ ಪಾಸ್ಔಟ್ ಆದ ವಿದ್ಯಾರ್ಥಿಗಳು ನಿಮ್ಮ ಜೊತೆಗೆ ಟಚ್ಚಲ್ಲಿದ್ದಾರಾ? ಅವರ ಮೊನ್ನೆ ಮಮತೆಯ ಮಡಿಲು ಕಾರ್ಯಕ್ರಮ ಆಗಿತ್ತು. ಎಲ್ಲ ಮಕ್ಕಳು ಪ್ರೀತಿಯಿಂದ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು. ಪಾಸ್ಔಟ್ ಆದ ವಿದ್ಯಾರ್ಥಿಗಳು ಹಿಂದಿನ ವರ್ಷದ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಅಂತ? ನಿರಂತರ ಸಂಪರ್ಕದಲ್ಲಿದ್ದಾರೆ. ಆ ಮಕ್ಕಳನ್ನು ನೋಡಿದಾಗ ಸಾಮಾನ್ಯವಾಗಿ ನಿಮ್ಮ ಸಂಸ್ಥೆಯಿಂದ ಹೊರಗಡೆ ಹೋದ ಮಕ್ಕಳು, ಅವ್ರ ಜೊತೆಗೆ ಅಕ್ಕಪಕ್ಕದಲ್ಲಿ ಬೇರೆ ಸಂಸ್ಥೆಯಿಂದ ಬಂದಂಥ ಮಕ್ಕಳನ್ನು ನೋಡಿದಾಗ ಆ್ಯಸ್ ಅ ಫೌಂಡರ್ ಅಥವಾ ಈ ಶಾಲೆಯ ಮುಖ್ಯಸ್ಥರಾಗಿ ನಿಮ್ಗೆ ಏನು ಡಿಫ್ರೆನ್ಸನ್ನು ನೀವು ಜನರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀರಿ? ಮಗು ಸಂಸ್ಥೆಯನ್ನು ಇಷ್ಟಪಡೋದು ಶಾಲೆ ಬಿಟ್ಟ ಮೇಲೆ ಜಾಸ್ತಿ. ಹೌದು, ಶಾಲೆಯಲ್ಲಿ ಇರೋದಕ್ಕಿಂತ ಮಗು ಶಾಲೆಯನ್ನು ಬಿಟ್ಟ ಮೇಲೆ ಮಗುವಿಗೆ ತಾನು ಇನ್ನೊಂದು ಸಂಸ್ಥೆಗೆ ಹೋದಾಗ ತನ್ನ ಈ ಹಿಂದಿನ ಸಂಸ್ಥೆಯ ಬಗ್ಗೆ ಹೆಮ್ಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮಕ್ಕಳು ಬಂದಾಗ, ಆ ಮಕ್ಕಳು ನಮ್ಮೊಟ್ಟಿಗೆ ಮಾತಾಡುವಾಗ ಆ ಪ್ರೀತಿಯನ್ನು ನಾವು ನೋಡ್ತೇವೆ, ಅಟ್ಯಾಚ್ಮೆಂಟ್ಗಳನ್ನು ನಾವು ಅಲ್ಲಿ ನೋಡ್ತೇವೆ. ಸರಿ, ಮಾತಾಜಿ ಮತ್ತು ಗುರೂಜಿ ಅನ್ನುವಂಥ 1-2 ಪದ ಬಳಕೆ ಇಲ್ಲಿ ಶಾಲೆಯಲ್ಲಿ ಆಗುತ್ತೆ. ಇಲ್ಲಿ ಸರ್ ಅನ್ನಲ್ಲ, ಮ್ಯಾಮ್ ಅನ್ನಲ್ಲ, ಟೀಚರ್ ಅನ್ನಲ್ಲ, ಬದಲಾಗಿ ಮಕ್ಕಳು ಮಾತಾಜಿ ಅಂತ ಕರೀತಾರೆ, ಗುರೂಜಿ ಅಂತ ಕರೀತಾರೆ. ಈ ಕಾನ್ಸೆಪ್ಟ್ ಎಲ್ಲಿಂದ, ಯಾಕೆ ಇದನ್ನು ನೀವು ಅಳವಡಿಸ್ಬೇಕು ಅಂತ ಅನ್ನಿಸ್ತು? ಸರ್, ಇದು ಯಾವುದೂ ಕೂಡ ನಾವೇನು ರೆಡಿ ಮಾಡ್ಕೊಂಡಿರೋದು ಅಂತದ್ದು, ಇದು ನಮ್ಮ ಹಿಂದಿನಿಂದ ಇರುವಂಥದ್ದು. ಅದನ್ನು ನಾವು ಅಳವಡಿಸ್ಕೊಂಡಿದ್ದೇವೆ ಅಷ್ಟೇ. ಅದೇನು ನಾವೇನು ಅದನ್ನು ಆವಿಷ್ಕಾರ ಮಾಡಿರುವಂಥ ಒಂದು ವಿಷಯ ಅಲ್ಲ. ಇದೊಂದು ನಾವು ಹಿಂದೆ ಇತ್ತು, ಮಧ್ಯೆ ಇರಲಿಲ್ಲ, ಈಗ ಅಳವಡಿಸ್ಕೊಂಡಿದ್ದೇವೆ. ನನಗೇನು ಅಷ್ಟು ದೊಡ್ಡ ಅದನ್ನು ವಿಷಯ ಆಗಿ ತೋರೋದಿಲ್ಲ. ಯಾವುದು ಹಿಂದೆ ಇರೋದನ್ನು ಅಳವಡಿಸ್ಕೊಂಡಿದ್ದೇವೆ. ಬಟ್ ಟೀಚರ್ಸ್ ಅಂದರೆ ಈಗ ಸಾಮಾನ್ಯವಾಗಿ ಒಂದು ಎಜುಕೇಷನ್ ಓದ್ತಾ ಇರುವ ಮಗುವಿನ ಮೈಂಡ್ ಸೆಟ್ಟಲ್ಲಿ ನೋಡಿದಾಗ ಅವರು ಒಂದು ಪಾಯಿಂಟ್ ಇನ್ ಟೈಮ್ ವಿಲನ್ಗಳಾಗಿ ಕಾಣಿಸ್ತಾರೆ ಮಕ್ಕಳಿಗೆ. ಇನ್ನೊಂದು ಪಾಯಿಂಟ್ ಇನ್ ಟೈಮ್ ಮಕ್ಕಳು ಟೀಚರ್ಗಳನ್ನು ಹಿಡ್ಕೊಂಡು ಗೇಲಿ ಮಾಡ್ತಾರೆ. ಹಿಂದಿನ ಬೆಂಚಲ್ಲಿ ಕೂತ್ಕೊಂಡು ಮಕ್ಕಳು ಆ ಟೀಚರ್ ಬಗ್ಗೆ ಏನೋ ಮಾತುಗಳನ್ನು ಪಾಸ್ ಮಾಡ್ತಾ ಇರುವಂಥ ರೆಗ್ಯುಲರ್ ಎಕ್ಸಾಂಪಲ್ಗಳು ಇವತ್ತಿನ ಸಮಾಜದಲ್ಲಿ ಕಾಣಿಸುತ್ತೆ. ಆದರೆ ಮಾತಾಜಿ ಅಂತ ಮನಸಾರೆ ಹೇಳಿದಾಗ ಆ ಮಗು ಮತ್ತು ಆ ಟೀಚರ್ ಬಗ್ಗೆ ಬೇರೆ ಮಾತಾಡೋದಕ್ಕೆ ಆ ಮಗುವಿನ ಮನಸ್ಸೇ ಬಿಡೋದಿಲ್ಲ. ಯಾಕಂದ್ರೆ ಬಾಯಿ ತುಂಬ ನಾನು ಅವರನ್ನು ಅಮ್ಮ, ಮಾತಾಜಿ ಅಂತ ಕರಿತಾ ಇದ್ದೀನಿ ಅನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ.
ಇದನ್ನು ನೀವು ಇಲ್ಲಿ ಅಳವಡಿಸ್ಕೋಬೇಕು ಅಂತ ನಿಮಗೆ ಹೆಂಗೆ ಸಜೆಷನ್ ಎಲ್ಲಿಂದ, ಯಾವ ರೀತಿ, ಅಥವಾ ಇಟ್ ವಾಸ್ ಕಂಪ್ಲೀಟ್ಲಿ ಯುವರ್ ಒಪಿನಿಯನ್ ನೀವೇ ಮಾಡಿದ್ದಾಗೆ? ನಮ್ಮ ಶಿಕ್ಷಕರ ತಂಡ ನಾವು ಶಾಲೆ ಪ್ರಾರಂಭ ಮಾಡುವಾಗ ಒಂದಿಷ್ಟು ಯೋಜನೆ ಯಾವ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅನ್ನುವುದನ್ನು ಒಂದು ಪ್ರಶ್ನೆಗಳನ್ನ ಹಾಕ್ಕೊಂಡ್ವಿ. ಶಿಕ್ಷಣ ಯಾವ ಥರದಲ್ಲಿ ಕಟ್ಟಬೇಕು ಅಂತ. ಆವಾಗ ನಮಗೆ ಬಂದಿದ್ದು 2 ವಿಚಾರಗಳು. ಒಂದು ಸಂಸ್ಕಾರ, ಇನ್ನೊಂದು ಒಂದು ಕ್ಲಾಸಲ್ಲಿ ಉದಾಹರಣೆಗೆ ಒಂದು 10 ಮಗು ಇದ್ದರೆ 10 ಮಗುವಿಗೂ ಶಿಕ್ಷಣದ ಮಟ್ಟ ಅಂದರೆ ಮಗುವಿನ ತಿಳುವಳಿಕೆ ಮಟ್ಟ ಸೇಮ್ ಇರೋದಿಲ್ಲ. ಅದರಲ್ಲಿ ಒಂದು 2-3 ಮಕ್ಕಳು ಭಾರಿ ಕೆಳಮಟ್ಟದ IQ ಲೆವೆಲಲ್ಲಿ ಇರ್ತಾರೆ. ಇದು 2 ವಿಚಾರಗಳನ್ನು ನಾವು ಪ್ರಮುಖವಾಗಿ ತಗೊಂಡ್ವಿ. ಸಂಸ್ಕಾರಕ್ಕೆ ಮಹತ್ವವನ್ನು ಕೊಟ್ವಿ. ಈ ಕಡೆಯಿಂದ ಏನು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಒಂದು B ಪ್ಲ್ಯಾನ್ಗಳನ್ನು ಮಾಡ್ಕೊಂಡ್ವಿ. ಆ 2 ಅನುಷ್ಠಾನ ಮಾಡಿದ್ವಿ. ಇವತ್ತು ಅದು 2 ಕೂಡ ನಮಗೆ ಫಲಿತಾಂಶ ಬಂದಿದೆ, ರಿಸಲ್ಟ್ಗಳು ಬಂದಿದೆ. ನಾವು ಇಲ್ಲಿ ಬಂದ ಮೇಲೆ ಅವಳು ಎಲ್ಲದರ ವಿಚಾರದಲ್ಲೂ ಒಳ್ಳೆಯ ಒಂದು ಎಜುಕೇಷನ್ ಅಂದರೆ ಅಷ್ಟು ಒಳ್ಳೆಯ ಎಜುಕೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಮಗಳು ಕೂಡಲೇ 1 ವರ್ಷದೊಳಗೆ ಕ್ಯಾಚ್ ಮಾಡಿದ್ದಾಳೆ. ಕನ್ನಡದಿಂದ ಈಗ ಇಲ್ಲಿಗೆ ಬಂದಿದ್ದ ಮೇಲೆ 1 ವರ್ಷದೊಳಗೆ ಒಳ್ಳೆ ಫುಲ್ಲು ಕವರ್ ಆಗಿದ್ದಾಳೆ. CBSEಯಲ್ಲಿ ಕವರ್ ಆಗಿದ್ದಾಳೆ. ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ VSS ಮುದ್ದೂರು ಶಾಲೆಗೆ ಒಂದು ತುಂಬ ಧನ್ಯವಾದ ನಾನು ಇಷ್ಟಪಡ್ತೇನೆ. ಸರ್, ಶಿಕ್ಷಣ ಸಂಸ್ಥೆ ಕಟ್ಟೋದು ಅಂತಾರೆ ಅಥವಾ ಅದನ್ನು ಅದೇ ನಿಮ್ಮ ಐಡಿಯಾದಲ್ಲೇ ನಡ್ಕೊಂಡು ಹೋಗೋದು ಅಂತಂದರೆ ಭಾಳ ಕಷ್ಟ. ಯಾಕಂದರೆ ನಾನು ಕೇರಳದ ಒಂದು ದೋಣಿ ಬಗ್ಗೆ ಮಾತಾಡ್ತೀನಿ. ಆ ದೋಣಿ ರೇಸ್ನಲ್ಲಿ ಆ ದೋಣಿ ಫಸ್ಟ್ ಬರಬೇಕಾದ್ರೆ ಅಲ್ಲಿರುವ 20 ಜನ ಅಟ್ ಎ ಟೈಮ್ ಹುಟ್ಟಾಕಬೇಕು, ಸರಿಯಾದ ಸಮಯಕ್ಕೆ ನೀರನ್ನು ಬಗೆಯಬೇಕು, ಆಗ ಮಾತ್ರ ಸಾಧ್ಯ. ನಿಮ್ಮ ಆಲೋಚನೆಗಳು, ಆ ವಿಷನ್ನು, ಮಿಷನ್ನು ಇವೆಲ್ಲವನ್ನು ನೀವು ಇಷ್ಟು ಈಸಿಯಾಗಿ ಕಂಪ್ಲೀಟ್ ಮಾಡಬೇಕು ಅಂತಂದರೆ ನಿಮ್ಗೆ ಅಂಥದ್ದೇ ಒಂದು ಟೀಮ್ ಬೇಕು. ಮ್ಯಾನೇಜ್ಮೆಂಟ್ ಆಗಲಿ, ಸ್ಟಾಫ್ ಆಗಲಿ, ಅಥವಾ ಇಲ್ಲಿನ ಒಬ್ಬ ಕ್ಲೀನರಿಂದ ಹಿಡಿದು ಒಬ್ಬ ಟಾಪ್ ಲೆವೆಲ್ ಪ್ರಿನ್ಸಿಪಲ್ವರೆಗೂ ನಿಮ್ಮ ಆಲೋಚನೆಗಳಿಗೆ ಒಗ್ಗುವವರು ಬೇಕಾಗುತ್ತೆ. ಅಂಥ ಟೀಮ್ ಹೆಂಗೆ ಸಿಕ್ತು? ಅದು ಸಾಧ್ಯನಾ ನಿಮ್ಮ ಎಜುಕೇಷನ್ ಫೀಲ್ಡಲ್ಲಿ? ಸರ್, ಈ ನೀವು ಹೇಳಿದಾಗೆ ಒಂದು ತೀರ್ಮಾನಗಳು ಮ್ಯಾನೇಜ್ಮೆಂಟ್ನಿಂದ ಹೇರಿಕೆಯೂ ಆಗಬಾರ್ದು. ಹೌದು. ಅದು ನಮ್ಮ ಶಿಕ್ಷಕರ ತಂಡಕ್ಕೆ ಅದು ಬರ್ಡನ್ ಆಗಬಾರ್ದು. ಹೌದು. ಅದಕ್ಕೆ ನಾವೇನು ಮಾಡ್ತೇವೆ ಕೇಳಿದರೆ, ವರ್ಷದಲ್ಲಿ ಒಂದು 4ರಿಂದ 5 ಬಾರಿ ಒಂದಿಷ್ಟು ನಿರ್ದಿಷ್ಟ ವಿಚಾರಗಳ ಆಧಾರದ ಮೇಲೆ ಚರ್ಚೆಗೆ ಕೂತ್ಕೊಳ್ತೇವೆ. ಶಿಕ್ಷಕರ ತಂಡ ಮತ್ತು ನಾವು ಚರ್ಚೆಗೆ ಕೂತ್ಕೊಂಡು ಮುಂದಿನ ವರ್ಷದಿಂದ ನಾವು ಯಾವ ಹೊಸ ವಿಚಾರಗಳನ್ನು ಅನುಷ್ಠಾನ ಮಾಡಬೇಕು ಮತ್ತು ಈಗ ಅನುಷ್ಠಾನ ಮಾಡ್ತಾ ಇರುವ ವಿಚಾರಗಳು ಎಷ್ಟು ಪ್ರತಿಶತ ಅದು ಫಲಪ್ರದವಾಗಿದೆ ಅನ್ನುವುದನ್ನು ಪ್ರತಿ ವರ್ಷ 4ರಿಂದ 5 ಬಾರಿ ಕೂತ್ಕೊಂಡು ರಿವೈಸ್ ಮೀಟಿಂಗ್ಗಳು ಮಾಡ್ತೇವೆ. ಆವಾಗ ಶಿಕ್ಷಕರು ನಾವು ಹಿಂದೆ ತೆಗೆದುಕೊಂಡ ನಿರ್ಧಾರಗಳ ಪ್ಲಸ್ ಆರ್ ಮೈನಸ್ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅದನ್ನು ಮತ್ತಷ್ಟು ಇಫೆಕ್ಟಿವ್ ಆಗುವ ಬಗ್ಗೆ ಒಂದಿಷ್ಟು ನಿರ್ಧಾರಗಳನ್ನು ತಗೊಳ್ತೇವೆ. ಮತ್ತು ಮುಂದೆ ಸಂಸ್ಥೆಯನ್ನು ಇನ್ನಷ್ಟು ಹೊಸ ವಿಚಾರಗಳನ್ನು, ಹೊಸ ಆಲೋಚನೆಗಳನ್ನು ಸೇರಿಸಿಕೊಳ್ಳುವ ಬಗ್ಗೆ ಮತ್ತೊಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ ನಮ್ಮ ತಂಡದೊಂದಿಗೆ ನಿರ್ಧಾರ ಆಗಿ ಅದು ಅನುಷ್ಠಾನ ಆಗುತ್ತೆ. ಸೊ ಇಲ್ಲಿ ಮೋನೋಪಲಿ ಡಿಸಿಷನ್ ಇಲ್ಲ, ನೀವು ಹೇಳಿದ್ದನ್ನೇ ಎಲ್ಲರೂ ಕೇಳಬೇಕು ಅಂತ ಏನಿಲ್ಲ. ಇಲ್ಲ, ಎಲ್ಲರೂ ಹೇಳಿದ್ರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಹೇಳಿರೋ ಅಂಶ ಒಳ್ಳೇದಿದ್ರೆ ನೀವು ಎಲ್ಲರಿಂದ ತಗೋತೀರಿ, ಕೆಟ್ಟದಿದ್ರೆ ಟಾಪ್ ಮೋಸ್ಟ್. ಮತ್ತೆ ತೆಗೆದುಕೊಂಡ ನಿರ್ಧಾರಗಳು ಫೈನಲ್ಲು ಏನಲ್ಲ, ಅದು ಕಾಲಘಟ್ಟಕ್ಕೆ ತಕ್ಕಂತೆ ಅದರಲ್ಲಿ ಏನಾದರೂ ಬದಲಾವಣೆಗಳ ಅಗತ್ಯ ಇದ್ದರೆ ಅದು ಬದಲಾವಣೆಗಳಾಗ್ತಾನೆ ಹೋಗ್ತದೆ. ಓಕೆ ಸರ್, ಪೇರೆಂಟ್ಸು ಮೇಜರ್ಲಿ ಕೇಳೋದು ಇನ್ಫ್ರಾಸ್ಟ್ರಕ್ಚರ್ಗಳ ಬಗ್ಗೆ, ಏನಿದೆ ಸ್ಕೂಲಲ್ಲಿ, ಕ್ಲಾಸಲ್ಲಿ ಏನಿದೆ ಅಂತ. ಸೊ ಕ್ಲಾಸ್ ರೂಮ್ಸ್ ಒಳಗಡೆ ಹೋಗಿ ನೋಡ್ಬೋದು. ಹೋಗಿ. ಎಸ್, ಬನ್ನಿ. ನಮಸ್ತೆ ಸರ್. ಸಾಮಾನ್ಯವಾಗಿ ನಮ್ಮ ಎಜುಕೇಷನ್ ಟೈಮಲ್ಲಿ ನೀನು ಪಾಠ ಮಾಡಬೇಕು ಅಂದರೆ TV ಆಫ್ ಮಾಡಬೇಕು ಅಂತ ಹೇಳಿ ಎಕ್ಸಾಮ್ ಟೈಮಲ್ಲಿ ಒಂದು 2 ತಿಂಗಳು TV ಕೇಬಲ್ ಎಲ್ಲ ಕಿತ್ತಾಕ್ಸ್ಬಿಡ್ತಿದ್ರು. ಈಗ ನೋಡಿ ಕ್ಲಾಸ್ ಒಳಗಡೆ TV ಇದೆ. ಎಸ್, ಹಿಂದೆ ನಾವು ಚಿಕ್ಕವರಿದ್ದಾಗ TV ನೋಡಿ ಹಾಳಾಗ್ತಿದ್ರು ಅಂತ ಹೇಳ್ತಿದ್ರು. ಹೌದು. ಇವತ್ತು ಅದು ಮುಂದುವರಿದ ಭಾಗವಾಗಿ ಮೊಬೈಲ್ ನೋಡಿ ಹಾಳಾಗ್ತಾರೆ ಅನ್ನೋ ಭಾಗಕ್ಕೆ ಬದಲಾವಣೆಗೊಂಡಿದೆ. ಆದರೆ TV ನಾವು ತೋರಿಸೋದಿಲ್ಲ. ಟಿವಿಗಳಲ್ಲಿ ತೋರಿಸೋದಿಲ್ಲ ಅಂತ ಹೇಳಿದರೆ, ಟಿವಿಗಳಲ್ಲಿ ಕೆಲವು ಸೈನ್ಸಿಗೆ ಸಂಬಂಧಪಟ್ಟ ವಿಚಾರಗಳಿರ್ಬೋದು ಅಥವಾ ಹಾರ್ಟ್ ಫಂಕ್ಷನ್ಗಳಿರ್ಬೋದು, ಆ ಥರದ ವಿಚಾರಗಳು ಬಂದಾಗ ಪಿಕ್ಚರೈಸೇಷನ್ ಮಾಡಿ ಮಕ್ಕಳಿಗೆ ಅದನ್ನು ಮಕ್ಕಳಿಗೆ ಮೊದಲು ಬರೀ ಬ್ಲ್ಯಾಕ್ ಬೋರ್ಡ್ ಇತ್ತು, ಒಂದು ವೈಟ್ ಚಾಕ್ ಇತ್ತು ಅಷ್ಟೇ. ಯಾವ ಥರ ಅದು ವರ್ಕ್ ಆಗುತ್ತೆ ಅನ್ನೋದ್ರ ಮಕ್ಕಳಿಗೆ ಅದನ್ನು ನೋಡಿದಾಗ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ತಾರೆ. ಓಕೆ, ಇದೀಗ ಐ ಥಿಂಕ್ 7th ಸ್ಟ್ಯಾಂಡರ್ಡ್ ಅಂತ ಅನ್ಸುತ್ತೆ. 7th ಸ್ಟ್ಯಾಂಡರ್ಡ್. ಈಗ 7th ಸ್ಟ್ಯಾಂಡರ್ಡ್. ಈಗ 7ನೇ ಕ್ಲಾಸಿನ ಮಗು
ನಿಮ್ಮ ಎಕ್ಸ್ಪೆಕ್ಟೇಷನ್, ಆ 1ನೇ ಕ್ಲಾಸಿಗೆ LKG ಬಂದಂಥ ಮಗು 7ನೇ ಕ್ಲಾಸ್ವರೆಗೆ ಏನು ಬದಲಾವಣೆ ಕಂಡಿರುತ್ತೆ ನಿಮ್ಮ ಸ್ಕೂಲಲ್ಲಿ, ನಿಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ವರ್ಕ್ ಮಾಡಿದ ನಂತರ? ನರ್ಸರಿಗೆ ಬಂದಂಥ ಒಂದು ಸಣ್ಣ ಸಾಮಾನ್ಯ ಪುಟಾಣಿ ಮಗು 10ನೇ ಕ್ಲಾಸ್ ಬರಬೇಕಾದ್ರೆ ಅಥವಾ 7ನೇ ಕ್ಲಾಸ್ ಬರಬೇಕಾದ್ರೆ ಏನು ಬೌದ್ಧಿಕವಾದಂಥ ವಿಕಸನವೋ ಅಥವಾ ಶೈಕ್ಷಣಿಕವಾದಂಥ ವಿಕಸನವೋ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಒಂದು ಔಟ್ಕಮ್ಮನ್ನು ಅಂತ? ಕೇವಲ ಶೈಕ್ಷಣಿಕ ಅಂತ ಹೇಳಿದರೆ ತಪ್ಪಾಗತ್ತೆ. ಮಗು ಕೇವಲ ಶೈಕ್ಷಣಿಕವಾದ ಪ್ರಗತಿ ಒಂದೇ ಆದರೆ ಅದು ಶಿಕ್ಷಣ ಪರಿಪೂರ್ಣ ಆಗಲ್ಲ. ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಅದು ಸ್ಪೋರ್ಟ್ಸ್ ಇರ್ಬೋದು, ಶಿಕ್ಷಣ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು. ಮುಂದೆ ಆ ಮಗು ತನ್ನ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಆದ್ದರಿಂದ ಸರ್ವಾಂಗೀಣ ಅಭಿವೃದ್ಧಿ ನಾವು ಮಾಡ್ಕೊಂಡು ಕೊಡ್ತೀವಿ. ಎಸ್, ಟೀಚರ್ಗೆ ನಾವು ತೊಂದರೆ ಕೊಟ್ವಿ. ಮಕ್ಕಳೇ ಸಾರಿ, ಪಾಠ ಕೇಳಿ ಕಂಟಿನ್ಯೂ ಮಾಡಿ. ಮ್ಯಾಮ್ ಕಂಟಿನ್ಯೂ ಮಾಡಿ. ಬನ್ನಿ ಸರ್. ನಾವು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸರ್, ಇಷ್ಟೆಲ್ಲ ಫೆಸಿಲಿಟಿಗಳನ್ನು ಕೊಡ್ತಾ ಇದ್ದೀರಿ, ಎಜುಕೇಷನ್ ಕೊಡ್ತಾ ಇದ್ದೀರಿ, ಬಟ್ ವಾಟ್ ನೆಕ್ಸ್ಟ್? ಹರಿಯೋ ನೀರು ಹರಿದ್ರೇನೆ ಚಂದ, ಅದು ನಿಂತರೆ ಕೊಳಚೆ ಆಗುತ್ತೆ ಅಂತ. VSS ಅನ್ನೋ ಈ ನದಿ ಯಾವ ಕಡೆಗೆ, ಯಾವ ದಿಕ್ಕಿಗೆ ಹರಿತಾ ಇದೆ? ನದಿ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ? ಮುಂದೇನು? ಶಾಲೆಗಳನ್ನು ನಮ್ಮ VSS ಆಂಗ್ಲ ಮಾಧ್ಯಮ ಶಾಲೆ ಅನೇಕ ಸವಾಲುಗಳು ಎದುರಿಸಿಕೊಂಡು ಇವತ್ತು ಜಿಲ್ಲೆಯಲ್ಲಿ ಗುರುತಿಸಿಕೊಂಡಂಥ ಒಂದು ಶಿಕ್ಷಣ ಸಂಸ್ಥೆ. ಹಿಂದಿನ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ರಿಸಲ್ಟನ್ನು ಕೊಟ್ಟಂಥ ಶಾಲೆ ನಮ್ಮದು. ನಮ್ಮ ಬೆಳವಣಿಗೆ ಇಲ್ಲಿಗೆ ನಿಂತಿಲ್ಲ. ಈಗ ನಮ್ಮ ಶಾಲೆ ವಸತಿಯುತ ಶಿಕ್ಷಣ ಶಾಲೆಯಾಗಿ ಪರಿವರ್ತನೆ ಆಗಿದೆ. ಈಗಾಗಲೇ 70-80% ದಾಖಲಾತಿಗಳು ಸಂಪೂರ್ಣಗೊಂಡಿವೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಇವತ್ತು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಈಗಾಗಲೇ ಅಡ್ಮಿಷನ್ ಆಗಿದೆ. ಸೊ ನಾಟ್ ಸೆಂಟರ್ ಟು ಬ್ರಹ್ಮಾವರ ತಾಲೂಕು ಅಥವಾ ಉಡುಪಿ ಡಿಸ್ಟಿಕ್ ಮಾತ್ರ ವಿದ್ಯಾರ್ಥಿಗಳು ಅಂತಲ್ಲ, ರಾಜ್ಯದ ಬೇರೆ ಎಲ್ಲ ಮೂಲೆಗಳಿಂದ ವಿದ್ಯಾರ್ಥಿಗಳು ನೀವು ಇಲ್ಲಿಗೆ? ರಾಜ್ಯದ ಎಲ್ಲ ಮೂಲೆಗಳಿಂದ ವಿದ್ಯಾರ್ಥಿಗಳಿಗೆ ಬರ್ತಾ ಇದ್ದಾರೆ. ಮತ್ತು ನಮ್ಮ ಹಾಸ್ಟೆಲ್ನಲ್ಲಿ ಕರ್ನಾಟಕ ರಾಜ್ಯದ ಆಹಾರ ಪದ್ಧತಿಗಳೇನಿದೆ, ಅದು ಉತ್ತರ ಕರ್ನಾಟಕ ಇರ್ಬೋದು ಅಥವಾ ಮೈಸೂರು ಮಂಡ್ಯ ಭಾಗ ಇರ್ಬೋದು ಅಥವಾ ಕರಾವಳಿ ಶೈಲಿ, ಈ 3 ಶೈಲಿಗಳಲ್ಲಿ ಆಹಾರ ಪದಾರ್ಥಗಳಿಗೆ ನಾವು ಆದ್ಯತೆಗಳು ನೀಡಿದ್ದೇವೆ. ಉತ್ತರ ಕರ್ನಾಟಕದ ವಿದ್ಯಾರ್ಥಿ ಬಂದರೆ ಅವನಿಗೆ ಜೋಳದ ರೊಟ್ಟಿ ಸಿಗುತ್ತೆ. ಮೈಸೂರು ಬೆಂಗಳೂರಿನ ಕಡೆಯವರು ಬಂದರೆ ಅವ್ರಿಗೆ ವೈಟ್ ರೈಸ್ ಜೊತೆಗೆ ತಿಳಿ ಸಾರು ಸಿಗುತ್ತೆ, ರಾಗಿ ಮುದ್ದೆ ಸಿಗುತ್ತೆ. ನಮ್ಮ ಭಾಗದವರು ಬಂದರೆ ಅವ್ರಿಗೆ ಇಲ್ಲಿನ ಬಾಯ್ಲ್ಡ್ ರೈಸ್ ಜೊತೆಗೆ ಏನು ಬೇಕು ಸಾಂಬಾರು ಅದನ್ನು ಕೊಡ್ತೀವಿ. ಅಂದರೆ 3 ಡಿಫ್ರೆಂಟ್ ಆಗಿನ ಅಥವಾ 3 ಜನಕ್ಕೆ 3 ದಿನ? ಅಲ್ಲಲ್ಲ, ಇದು ಆಯ್ಕೆ ಮಗುವಿಗೆ ಬಿಟ್ಟದ್ದು. ಓಕೆ, 3 ಇರುತ್ತೆ. ಮಗು ತನಗೆ ಯಾವ ಶೈಲಿ ಆಹಾರ ಪದಾರ್ಥಗಳು ಬೇಕು ಅನ್ನೋದನ್ನು ಮಗು ನಿರ್ಧಾರ ಮಾಡಿ. ಅಂದ್ರೆ ಅವ್ನು ತನ್ನ ಊರಿಂದ ದೂರ ಇದ್ದೀನಿ ಅನ್ನೋ ಫೀಲ್ ಅವನಿಗೆ ಬರಬಾರ್ದು. ನೇಟಿವಿಟಿ ಮನೇಲಿ ಇದ್ದೀನಿ ಅನ್ನೋ ಫೀಲಲ್ಲಿ ಓದಬೇಕು ಅಂತ ಹೇಳಿ. ಓಕೆ. ಸೊ ಹಾಸ್ಟೆಲ್ ಯಾಕೆ ಒಂದು ಎಜುಕೇಷನ್ ಸಿಸ್ಟಮ್ ಅಥವಾ ಯೂನಿಟ್ ಜೊತೆಗೆ ಹಾಸ್ಟೆಲ್ನ ಅಗತ್ಯತೆ ಅನಿವಾರ್ಯತೆ ಎಷ್ಟಿದೆ, ಅದು VSSಗೆ ಎಷ್ಟಿದೆ ಅಂತ? ಸರ್, ಹಿಂದಿನ ವರ್ಷದ ಫಲಿತಾಂಶದ ನಂತರ ಒಂದಿಷ್ಟು ಪೋಷಕರು ವಸತಿಯುತ ಶಾಲೆಗೆ ಬೇಡಿಕೆಗಳು ನೀಡಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಪ್ರತಿ ವರ್ಷ SLC ಮಕ್ಕಳು ನಾವು 4 ತಿಂಗಳು ನಾವೇ ಇಟ್ಕೊಳ್ತೀವಿ. ಡೇ ಸ್ಕಾಲರ್ ಮಕ್ಕಳಾಗಿದ್ದರೂ ಕೂಡ 4 ತಿಂಗಳು SLC ಮಕ್ಕಳು ನಮ್ಮೊಂದಿಗೆ ಇರ್ತಾರೆ. ಅವರಿಗೂ ಕೂಡ ನಮಗೆ ವಸತಿ ಶಾಲೆ ಅವಶ್ಯಕತೆ ಇತ್ತು. ಮತ್ತು ಫಲಿತಾಂಶ ನಂತರ ಬಂದ ಬೇಡಿಕೆಗಳ ಆಧಾರದ ಮೇಲೆ ಈ ಬಾರಿ ನಾವು ವಸತಿ ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. 2027 ಜೂನಿಂದ VSSನ ಕ್ಯಾಂಪಸ್ನಲ್ಲಿ PU ಶಿಕ್ಷಣ ಆರಂಭ ಆಗುತ್ತೆ. ಅದು ವಸತಿಯುತ PU ಕಾಲೇಜಾಗಿ ಪರಿವರ್ತನೆಗೊಳ್ಳುತ್ತೆ. ಕಾರಣ ಈಗಾಗಲೇ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ಪೋಷಕರು ಮುಂದಿನ ದಿನಗಳಲ್ಲಿ ನಮಗೆ PU ಶಿಕ್ಷಣವು ನಿಮ್ಮ ಕ್ಯಾಂಪಸ್ನಲ್ಲಿ ಬೇಕು ಅನ್ನುವ ಬೇಡಿಕೆಗಳನ್ನು ಇಟ್ಟಿದ್ದರಿಂದಾಗಿ PUಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಈಗಾಗಲೇ ಆರಂಭಗೊಂಡಿದೆ. ಮುಂದಿನ ವರ್ಷದ 2027 ಜೂನ್ರಲ್ಲಿ ನಮ್ಮ PU ಪ್ರಾರಂಭ ಆಗತ್ತೆ. ಅದು ವಸತಿ ಶಾಲೆ, ಅದು ಕೂಡ ವಸತಿಯುತ ಶಾಲೆಯಾಗಿರುತ್ತೆ. ಅಂದರೆ ಭಾಳ ದೊಡ್ಡ ವಿಸ್ತಾರವಾಗಿ VSS ಅನ್ನೋ ಸಂಸ್ಥೆ ನಡೀತಾ ಇದೆ, ಒಂದು ಮುಂದುವರಿತಾ ಇದೆ, ಆಲದ ಮರವಾಗಿ ಬೆಳೆಯೋ ಪ್ರಯತ್ನದಲ್ಲಿ ಇದೆ ಅಂತ ಹೇಳ್ತೀರಿ. ಸೊ ನಿಮಗೆ ಬೇಕಾಗುವಂಥ ಸಹಕಾರ ಊರಿಂದಾಗಲಿ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದಾಗಲಿ ಅಥವಾ ನಿಮಗೆ ಬೇಕಾದವರಿಂದ ಸಿಗ್ತಾ ಇದೆಯಾ? ಏನು ನೀವು ರಿಕ್ವೈರ್ಮೆಂಟ್ ಅಥವಾ ನಮಗೊಂದು ಸಹಕಾರ ಬೇಕು ಅಂತಂದರೆ ಯಾವ ರೀತಿ ಸಹಕಾರವನ್ನು ಬಯಸ್ತೀರಿ ನೀವು? ಇಲ್ಲ ಸರ್, ನಮಗೆ ನಮ್ಮ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯುವಲ್ಲಿ ಸ್ಥಳೀಯರು ಸಹಕಾರದಿಂದಲೇ ಬೆಳೆದಂಥದ್ದು. ಇವತ್ತು ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿಟ್ಟಿದ್ರೆ ನಮ್ಮನ್ನು ನಂಬಿ ಸ್ಥಳೀಯರೇ ಈ ಶಾಲೆಗೆ ಮಕ್ಕಳನ್ನು ಹಾಕಿದ್ದು. ಇವತ್ತು ಆ ಸ್ಥಳೀಯರ ಸಹಕಾರದಿಂದಾಗಿ ಸಂಸ್ಥೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ.
ಎಸ್, ಗುರುಕುಲ ಎಜುಕೇಷನ್ ಸಿಸ್ಟಮ್ ಅಂತಂದ ಕೆಲವರು ಮೂದಲಿಸಿದ್ರು, ಕೆಲವರೇ ಏನಪ್ಪ ಗುರೂಜಿ ಅಂತೆ ಮಾತಾಜಿ ಅಂತೆ ಅಂತ ಹೇಳಿದ್ರು, ಮಾತಾಡಿದ್ರು. ಆದರೆ ಇವತ್ತು ನಿಮ್ಮ ರಿಸಲ್ಟ್ ಮುಖಾಂತರ ಆ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರ ಕೊಟ್ಟಿದ್ದೀರಿ. ಶಿಕ್ಷಣದಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡೋದಕ್ಕೆ ಹೊರಟಿದ್ದೀರಿ ಅಂತಂದರೆ ತಪ್ಪಾಗ್ಲಿಕ್ಕಿಲ್ವೇನೋ. ಆ ಕ್ರಾಂತಿಗೆ ಯಶಸ್ಸು ಸಿಗಲಿ. ಈ ಶಿಕ್ಷಣ ಕ್ರಾಂತಿ ಎಲ್ಲಿವರೆಗೆ ಅಂತಂದರೆ ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶ ಕೊಂಡಾಡುವಂಥ ಒಂದು ವಿದ್ಯಾಸಂಸ್ಥೆ VSS ಆಗಲಿ. ಅದ್ರ ಮುಖಾಂತರ ನಮ್ಮ ಊರಿಗೂ, ನಮ್ಮ ಭಾಗಕ್ಕೂ, ನಮ್ಮ ಜಿಲ್ಲೆಗೂ ಹೆಸರು ತರೋ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಹೇಳಿ ನಾನು ನ್ಯೂಸ್ ನೆಕ್ಸ್ಟ್ನ ಇಡೀ ಟೀಮ್ನ ಪರವಾಗಿ ಪ್ರಾರ್ಥನೆ ಮಾಡ್ಕೊತೀನಿ. ನೀವು ಮಾಡ್ತಾ ಇರುವಂಥ ಒಂದು ಸತ್ಕಾರ್ಯಕ್ಕೆ ನಮ್ಮ ಬೆಂಬಲ ಅಂತೂ ಸದಾ ನಿಮ್ಮ ಜೊತೆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ, ನಿಮ್ಮ ಅಮೂಲ್ಯ ಸಮಯವನ್ನು ನಮಗೋಸ್ಕರ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಸುತ್ತ ಹಚ್ಚ ಹಸಿರಿನ ವಾತಾವರಣ, ಗುರುಕುಲ ಮಾದರಿಯ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣ, SSLCನಲ್ಲಿ 100% ಡಿಸ್ಟಿಂಕ್ಷನನ್ನು ಪಡ್ಕೊಟ್ಟಂಥ ಶಾಲೆ ಉಡುಪಿ ಜಿಲ್ಲೆಯ ಹೆಮ್ಮೆಯ VSS ಸ್ಕೂಲ್. VSS CBSE ಶಾಲೆಯಲ್ಲಿ ಏನಿಲ್ಲ ಅನ್ನೋ ಪ್ರಶ್ನೆ ಕೇಳಬೇಕು. ಒಂದು ಮಗುವಿನ ಬೌದ್ಧಿಕ ಮತ್ತು ಮಾನಸಿಕ ಮತ್ತು ಶೈಕ್ಷಣಿಕ ವಿಕಸನಕ್ಕೆ ಬೇಕಾದಂಥ ಆಲ್ಮೋಸ್ಟ್ ಎಲ್ಲ ವ್ಯವಸ್ಥೆಗಳನ್ನು ಈ VSS ಅನ್ನುವಂಥ ಒಂದು ಶಿಕ್ಷಣ ಸಂಸ್ಥೆ ಮಾಡಿಕೊಟ್ಟಿದೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳನ್ನು ಸೇರಿಸಿದ್ರೆ ಆ ಮಗುವಿನ ಶೈಕ್ಷಣಿಕ ಬೆಳವಣಿಗೆಯ ಜೊತೆಗೆ ಭಾರತದ ನೆಲಮೂಲ ಸಂಸ್ಕೃತಿ, ಆಚರಣೆ, ಧಾರ್ಮಿಕತೆಯ ಬಗ್ಗೆಯೂ ಕೂಡ ಆ ಮಗು ತನ್ನ ತಲೆಯಲ್ಲಿ, ತನ್ನ ಮನಸ್ಸಲ್ಲಿ ಜಾಗ ಇಟ್ಕೊಳ್ಳುವಂಥ ಒಂದು ಸುಮಧುರ ಅವಕಾಶವನ್ನು ಈ ಶಾಲೆ ಮಾಡಿಕೊಟ್ಟಿದೆ. ಇದು ಕೇವಲ ಒಂದು ಶಾಲೆಯಲ್ಲ, ಮಗುವಿನ ಮೌಲ್ಯವನ್ನು, ಶಿಕ್ಷಣದ ವ್ಯಾಲ್ಯೂವನ್ನು ಹೆಚ್ಚು ಮಾಡುವಂಥ ಒಂದು ದೊಡ್ಡ ಸಂಸ್ಥೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ VSS ಶಾಲೆಗೆ ಸೇರಿಸುವ ಮಗು ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಆಯ್ಕೆ VSS ಆಗಿರಲಿ, ನಿಮ್ಮ ಆಯ್ಕೆಗಳಲ್ಲಿ VSS ಕೂಡ ಒಂದಾಗಿರಲಿ. ಈ VSS ಅನ್ನುವಂಥ ಸಂಸ್ಥೆಯ ಮುಖಾಂತರ ನಿಮ್ಮ ಮಗುವಿನ ಬೌದ್ಧಿಕ ಶೈಕ್ಷಣಿಕ ವಿಕಾಸ ಭಾಳ ಸುಂದರವಾಗಿ ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಇಡೀ ಉಡುಪಿ ಜಿಲ್ಲೆಯನ್ನು ಅನ್ವೇಷಿಸಿದಾಗ ಇಂಥ ಒಂದು ಸುಂದರವಾದಂಥ ಶಾಲೆ, ಅತ್ಯುತ್ತಮ ವ್ಯವಸ್ಥೆ ಇರುವಂಥ ಶಾಲೆಯನ್ನು ನಿಮಗೆ ಪರಿಚಯ ಮಾಡಿದ್ದೀವಿ. ಹಾಗಾಗಿ ಈ ಶಾಲೆ ಒಂದು ಅತ್ಯದ್ಭುತ ಶಾಲೆ ಅನ್ನೋದು ಹೇಳೋದಕ್ಕೆ ಯಾವುದೇ ಮುಲಾಜಿಲ್ಲ. ಮತ್ತೆ ಮತ್ತೊಂದು ವಿಶಿಷ್ಟ ಅದ್ಭುತ ಜೊತೆಗೆ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.